ಮಂಜಯ್ ಅವರೇ ನಮಸ್ಕಾರ. ಅವಾಗ ಅಲ್ವಾಗ ಸೆಟ್ಲ್ ಆಗ್ಬಿಟ್ರಿ ಏನೇ ಏನ್ ಮಾಡ್ತೀವಿ ಅವಾಗ. ಪ್ರವೀಣ್ ಅಣ್ಣ ಆರಾಮ? ಆರಾಮು. ನೀವ್ ಆರಾಮ? ಏನ್ ಸರ್ ಬಸವರಾಜ್ ಸರ್? ಮಠಾಧಿಪತಿಗಳಿಗೆ ನಮಸ್ಕಾರ. ಓ ನಮಸ್ತೆ. ಹರೀಶ್ ಅಣ್ಣ ಸರ್ ನಮಸ್ಕಾರ. ನಮಸ್ಕಾರ. ಹಾ ನಮಸ್ಕಾರ. ಪೂಜೆಗಳಿಲ್ವಾ? ಹಬ್ಬಗಳೆಲ್ಲ ಮುಗೀತಾ? ಮುಗೀತು. ಎಲ್ಲ ಆರಾಮಿದ್ದೀರಲ್ಲ? ಸರಿ ಆಯ್ತು ಆಯ್ತು. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ಓಂ ನಮೋ ಭಗವತಿ
ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೇವನಾಗಿರುವಂತಹ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾರ್ಥಿಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಶಾಸ್ತ್ರ ಪ್ರೇಮಿಗಳಿಗೆ ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ವಿಭೂತಿಯಿಂದ ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು ಮತ್ತು ನಮಸ್ಕಾರಗಳು. ಶುಭ ಸಂಜೆ. ನಮಸ್ತೆ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ತೆ ಗುರುಜಿ. ನಮಸ್ಕಾರಗಳು. ಹೇಗಿದ್ರಿ ಎಲ್ರು? ನಮಸ್ಕಾರ ಗುರುಗಳೇ. ಇದೀವಿ ಗುರುಗಳೇ. ಎಲ್ಲ ಆರಾಮಿದ್ದೀರಾ? ಆರಾಮ್ ಗುರುಗಳೇ. ನಾವು ಏನ್ ಇವತ್ತು ನಮ್ಮ ರೆಗ್ಯುಲರ್ ಹೊಸ ಬ್ಯಾಚ್ ಅವರೆಲ್ಲ ಬಂದ್ಬಿಟ್ಟವ್ರಲ್ಲ. ನಮಸ್ಕಾರ. ಹಾ ಗುರುಜಿ ನಾವೆಲ್ಲ ಬರ್ಬಾರ್ದಿತ್ತ? ನೀವಲ್ಲ ಹೊಸ ಬ್ಯಾಚ್ ಈಗ ಶುರುವಾಗಿದೆಯಲ್ಲ ಅವ್ರಾ? ಅವ್ರು ಬಂದವ್ರೆ ಅಂತ. ಗುರುಗಳೇ ಎಲ್ಲರಿಗೂ ಮೆಸೇಜ್ ಹಾಕ್ಬಿಟ್ಟು ಎಲ್ರು ಬಂದ್ಬಿಟ್ಟಿದ್ದಾರೆ ಅಂದ್ರೆ ಹೆಂಗ್ ಗುರುಗಳೇ? ಇಲ್ಲ ನಾನು ಆ ಬ್ಯಾಚ್ ಗ್ರೂಪ್ ಹಾಕೇ ಇಲ್ಲ ರೀ ಸ್ವಾಮಿ ನಾನು. ಹೌದಾ? ಹಾ ನಿಗೂಢದಲ್ಲಿ ಇದ್ರಲ್ಲ ಅವರೆಲ್ಲ ನಿಗೂಢದಲ್ಲಿ ಇದ್ರಲ್ಲ ಅದೆಲ್ಲ ಖುಷಿ ಆಕ್ಚುಲಿ. ಬಟ್ ಏನಂದ್ರೆ ನಾನು ಹೇಳೋದು ಯಾರ್ಗ ಅರ್ಥ ಆಗಲ್ಲ ಅವ್ರೇನು ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ, ಆರಾಮಾಗಿ ಸುಮ್ನೆ ಬರ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಅದ್ ಮುಂದೆ ನಿಮ್ಗೆ ಜ್ಯೋತಿಷ್ಯ ಪೂರ್ಣವಾಗಿ ಅರ್ಥ ಆದಾಗ ಅದು ಕೂಡ ಅರ್ಥ ಆಗತ್ತೆ ನಿಮ್ಗೆ. ಓಕೆ ನಾನು ಹೇಳಿದ್ದು ಆ ಅರ್ಥದಲ್ಲಿ ಅರಿ. ಏನು ಆ ವಿಷಯ ಗೊತ್ತಿಲ್ಲದೆ ಇದ್ದಾಗ ಕೇಳೋದಿದೆಯಲ್ಲ ಅದೊಂಥರ ಹಿಂಸೆ ಅನ್ಸುತ್ತೆ. ನಾಲೆಡ್ಜ್ ಇದ್ದಾಗ ಕೇಳಿದಾಗ ಏನಾಗತ್ತೆ, ಖುಷಿ ಆಗತ್ತೆ ಅಲ್ವಾ? ಅದರಿಂದ ಇದೇ 19ನೇ ತಾರೀಕಿಂದ ಆಲ್ಮೋಸ್ಟ್ ಒಂದು 2 months ನಮ್ದು ಪ್ರಶ್ನಾಶಾಸ್ತ್ರ ತರಗತಿ ಪ್ರಾರಂಭ ಆಗ್ತಾ ಇದೆ. ಆ ಪ್ರಶ್ನಾಶಾಸ್ತ್ರ ಕಲಿಯಕ್ಕಿಂತ ಮುಂಚೆ ಅದರದೊಂದು ಮುನ್ನೋಟ ಹೇಗಿರುತ್ತೆ, ಅದರ ಫಲಾಫಲಗಳನ್ನು ನೋಡುವಂಥದ್ದು ಹೇಗೆ ಅನ್ನುವಂಥದ್ದನ್ನ ಕಲಿಸೋಕೆ ಒಂದು ಪುಟ್ಟ ಪ್ರಯತ್ನ ಇದು. ಈಗ ಒಂದ್ ಕೆಲಸ ಮಾಡಿ, ಏನಂತ ಅಂದ್ರೆ ಒಂದು ಪ್ರಶ್ನಾ ಕುಂಡ್ಲಿ ಹಾಕಿ, ಈ ಟೈಮ್ ಹಾಕಿ. ಈಗ ಎಕ್ಸಾಕ್ಟ್ ಆಗಿ ಈಗ ಏನ್ ನಡೀತಾ ಇದೆ ಆ ಟೈಮ್ ಒಂದು ಕುಂಡ್ಲಿ ಹಾಕಿ. ಒಂದು ಬುಕ್ ಪೆನ್ನ ಕೊಡು. ಕಳಿಸ್ಲಾ ಇಲ್ಲಿಂದಾನೆ? ಕಳಿಸ್ಬಿಡಿ ಗುರುಗಳೇ. ಎಲ್ಲರಿಗೂ ಕಳಿಸ್ಬಿಡ್ಲಾ? ಪೆನ್ನು ಬುಕ್ ಆಗುತ್ತೆ. ಹಾ ಬುಕ್ಕು ಪೆನ್ನು. ಸರ್ ಈ ಟೈಮ್ಗೆ ಈಗ ಪ್ರೆಸೆಂಟ್ 6:05 ಲಗ್ನ ಬರುತ್ತೆ ಸರ್. ಅಮ್ಮ ಮಿಥುನ ಲಗ್ನ ಬರುತ್ತೆ, ವೃಶ್ಚಿಕ ರಾಶಿ, ಅನುರಾಧ ಅಮ್ಮ ನಕ್ಷತ್ರ. ಜಯಂತಿ ಬರೀರಿ ನಮಸ್ಕಾರ. ಬರೀರಿ, ಬುಕ್ಕಲ್ಲಿ ಬರೀರಿ ಸಾಕು. ಹೌದಾ? ಓಕೆ ಸರ್. ಎಲ್ಲ ಅವ್ರು ಬರೀತಾರೆ ಎಲ್ಲ. ಈಗ ಪ್ರೆಸೆಂಟ್ ನಡೀತಾ ಇರುವ ಸಮಯದ ಒಂದು ಕುಂಡಲಿಯನ್ನ ರಚನೆ ಮಾಡಿ. ಆಯ್ತಾ? ಆಯ್ತು ಗುರುಗಳೇ. ಓಕೆ, ನನಗೆ 45 minutes ಟೈಮ್ ಇದೆ. ಯಾಕಂದ್ರೆ ನನಗೆ 7 ಗಂಟೆಗೆ ಬೇರೆ ಬ್ಯಾಚ್ ಇರೋದ್ರಿಂದ ನೀವೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ನೋಡಿ, ಇವತ್ತಿನ ಪ್ರಶ್ನಾ ಏನು, ಈ ಪ್ರಶ್ನಾ ಶಾಸ್ತ್ರ ಅಂದ್ರೇನು? 3 ವಿಭಾಗಗಳಿರುತ್ತೆ. ಒಂದು ಜಾತಕ ಭಾಗ, 2ನೇದು ಮುಹೂರ್ತ ಭಾಗ, 3ನೇದು ಪ್ರಶ್ನಾ ಭಾಗ ಅಂತ 3 ವಿಭಾಗಗಳಿರುತ್ತೆ ಜ್ಯೋತಿಷ್ಯದಲ್ಲಿ. ಈ 3 ವಿಷಯಗಳು ಬಹಳ ಮುಖ್ಯವಾಗಿರುವಂಥದ್ದು. ಅದರಲ್ಲಿ ಪ್ರಶ್ನಾಶಾಸ್ತ್ರ ಇದೆಯಲ್ಲ, ಇದು ತುಂಬಾ ಮುಖ್ಯ. ಒಬ್ರು ಒಳ್ಳೆ ಅಸ್ಟ್ರಾಲಜರ್ ಆಗ್ಬೇಕು ಅಂದ್ರೆ ಅವ್ರಿಗೆ ಪ್ರಶ್ನಾಶಾಸ್ತ್ರದ ಬಗ್ಗೆ ಒಂದು ಪರಿಜ್ಞಾನ, ನಾಲೆಡ್ಜ್ ಇರಬೇಕು. ಈ ಪ್ರಶ್ನಾಶಾಸ್ತ್ರ ಗೊತ್ತಿಲ್ಲ ಅಂದ್ರೆ ಕನ್ಸಲ್ಟೇಷನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಎಷ್ಟೋ ವಿಷಯಗಳಿಗೆ ನಿಮಗೆ ಜಾತಕದಲ್ಲಿ ಉತ್ತರ ಸಿಗಲ್ಲ, ಅದನ್ನ ಪ್ರಶ್ನಾಶಾಸ್ತ್ರದಲ್ಲಿ ನೋಡ್ಬೋದು. ಅಂದ್ರೆ ಪ್ರಶ್ನೆ ಕೇಳುವಂತವನ ಆ ಸಂದರ್ಭದ ಮನಸ್ಸಿನಲ್ಲಿ ಮೂಡುವಂತಹ ಪ್ರಶ್ನೆಗೆ, ಆ ಪ್ರಶ್ನೆಗೆ ಸಂಬಂಧಪಟ್ಟಂತ ಗ್ರಹಚಾರಗಳು ಏನ್ ಇಂಡಿಕೇಟ್ ಮಾಡ್ತಾ ಇದ್ದಾವೆ ಅದ್ರ ಮೇಲೆ ಅವನು ಫಲ ಹೇಳ್ತೀವಿ. ಪ್ರಶ್ನಾ ಭಾಗದಲ್ಲಿ ತುಂಬಾ ಇದೆ. ಓರ ಮೇಲ್ ನೋಡುವಂಥದ್ದು, ಲಗ್ನ ಮೇಲ್ ನೋಡುವಂಥದ್ದು, ಬಂದಿರುವ ಸಮಯವನ್ನ ನೋಡ್ಕೊಂಡು ಅವ್ನ ಕೆಲಸ ಆಗತ್ತಾ ಇಲ್ವ ಅಂತ ಹೇಳುವಂಥದ್ದು, ಆ ವ್ಯಕ್ತಿ ಯಾವ ಪ್ರಶ್ನೆಯನ್ನ ಕೇಳಲಿಕ್ಕೆ ಬಂದಿದ್ದಾನೆ ಅಂತ ಮುಂಚಿತವಾಗಿ ಬರೆದು ತದನಂತರ ಈ ಕೆಲಸ ಆಗತ್ತೋ ಇಲ್ವೋ ಅಂತ ಹೇಳುವಂಥದ್ದೆಲ್ಲ ಆರಂಭದಲ್ಲಿ ಬರುತ್ತೆ.
ನಾವು ಯಾವುದೇ ಒಬ್ಬ ವ್ಯಕ್ತಿ ಬಂದಾಗ ಮೊದಲು ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಒಂದು ಪ್ರಶ್ನಾ ಕುಂಡಲಿಯನ್ನ ರಚನೆ ಮಾಡ್ಕೋಬೇಕು. ಅಂದ್ರೆ ಆ ಸಮಯದ ಒಂದು ಗ್ರಹಚಾರವನ್ನ ಬರೆದು, ಕುಂಡಲಿಯನ್ನ ಬರೆದು, ಗ್ರಹಗಳನ್ನ ತುಂಬಿ ಆ ಸಮಯದಲ್ಲಿ ಯಾವ ಲಗ್ನ ನಡೀತಾ ಇದೆ ಅನ್ನುವಂಥದ್ದನ್ನು ಬರ್ಕೋಬೇಕು. ಇದೇ ಇಂಪಾರ್ಟೆಂಟ್. ಇದಾದ್ಮೇಲೆ ಏನು ಪ್ರಶ್ನೆ, ಏನು ಇವತ್ತಿನ ಪ್ರಶ್ನೆ ಏನು? ತುಂಬಾ ಜನ ಬಂದ್ ಪ್ರಶ್ನೆ ಕೇಳ್ತಾರೆ, ಗುರುಗಳೇ ನಾನೊಬ್ಬ ವ್ಯಕ್ತಿಗೆ XYZ ಯಾರೋ ಒಬ್ಬರಿಗೆ ದುಡ್ಡನ್ನ, ಹಣವನ್ನ ಕೊಟ್ಬಿಟ್ಟಿದ್ದೀನಿ. ಆ ದುಡ್ಡು ನನಗೆ ವಾಪಸ್ ಬರುತ್ತಾ, ಅಥವಾ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇವಾಗ ನನಗೆ ಕೊಡ್ತಾರಾ, ಅಥವಾ ಇವಾಗ ನನ್ಗೆ ಕೊಡಲ್ವಾ ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಹೌದಾ? ತುಂಬಾ ಜನ ಕೇಳ್ತಾರಾ? ಹೌದು ಗುರುಗಳೇ, ಕೇಳ್ತಾರೆ. ಒಬ್ಬ ವ್ಯಕ್ತಿ ನಿಮ್ಗೆ ದುಡ್ಡನ್ನ ಕೊಡದೇ ಇರೋದಕ್ಕೆ 3 ಕಾರಣಗಳಿರುತ್ತೆ. ಒಂದು, ಅವ್ನು ತುಂಬಾ ಲಕ್ಸುರಿ ಲೈಫ್ ಲೀಡ್ ಮಾಡ್ತಿರ್ತಾನೆ, ಅವ್ನ ನೇಚರೇ ಅದು, ಎಲ್ಲಾರ ಹತ್ರನು ದುಡ್ಡು ಇಸ್ಕೊತಾರೆ, ಅವರು ನಿಮ್ಗೆ. ಎರಡನೇದು, ಒಂದು ಅವ್ರಿಗೆ ಕೊಡ್ಬೇಕು ಅನ್ನುವಂತಹ ಮನ್ಸಿದೆ, ಆದ್ರೆ ಅವನ ಪರಿಸ್ಥಿತಿನೇ ಚೆನ್ನಾಗಿಲ್ಲ. ಮೂರನೇದು ಬಂದು ಅವನು ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇಲ್ಲ, ಕೊಡ್ಬೇಕು ಅನ್ನೋ ಮನ್ಸಿದೆ, ಆದ್ರೆ ಅವನ ಹತ್ರ ದುಡ್ಡಿಲ್ಲ. ಈ ವಿಷಯಗಳು ನಮ್ಗೆ ಗೊತ್ತಿರಬೇಕು. ಇದನ್ನ ಜಾತಕದಲ್ಲಿ, ಪ್ರಶ್ನಾದಲ್ಲಿ ನೋಡೋದು ಹೇಗೆ? ಇಟ್ ಇಸ್ ವೆರಿ ಸಿಂಪಲ್. ಯಾರಾದ್ರೂ ಆಗಿರ್ಲಿ. ಮತ್ತೆ ಈ ಪ್ರಶ್ನಾ ಕುಂಡ್ಲಿಯಲ್ಲಿ ನಿಮಗೆ ಯಾರ ಹೆಸರೇ ಬೇಕಿಲ್ಲ. ಯಾರ ಕೊಟ್ಟಿದ್ಯಪ್ಪ, ಅವ್ರ ಹೆಸರೇನೋ, ಅವ್ರ ನಕ್ಷತ್ರ ಏನೋ, ಅವ್ರ ಗೋತ್ರ ಏನೋ, ಯಾವುದು ಬೇಕಾಗಿಲ್ಲ. ಓನ್ಲಿ ಪ್ರಶ್ನಾ ಕುಂಡಲಿಯನ್ನ ರಚನೆ ಮಾಡ್ಕೊಂಡ್ರೆ ಸಾಕು. ಆ ಪ್ರಶ್ನಾ ಕುಂಡಲಿಯನ್ನ ರಚನೆ ಮಾಡ್ಕೊಂಡ್ಮೇಲೆ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ, ಲಗ್ನ ಅಂದ್ರೆ ಪ್ರಶ್ನೆ ಕೇಳಲಿಕ್ಕೆ ಬಂದಿರುವಂತಹ ವ್ಯಕ್ತಿ, ಅಂದ್ರೆ ದುಡ್ಡನ್ನ ಕೊಟ್ಟಿರುವಂತಹ ವ್ಯಕ್ತಿ. ಹೇಳ್ಕೊಂಡು ಹೋಗ್ಬಿಡ್ಲಾ, ಬರ್ಕತ್ತೀರಾ? ಬರ್ಕಂಡ್ರೆ ಅರ್ಥ ಆಗೋದು, ಅರ್ಥ ಆಗಲ್ಲ ಇಲ್ಲಂದ್ರೆ. ಪ್ರಶ್ನಾ ಲಗ್ನ ಅಂದ್ರೆ ಹಣವನ್ನ ಕೊಟ್ಟಿರುವ ವ್ಯಕ್ತಿಯದ್ದು, ಅಂದ್ರೆ ಲಗ್ನದಿಂದ ನೋಡ್ಬೇಕು. ಬರ್ಕೊತಾ ಇದೀವಿ ಸರ್. ಓ ಶಿಲ್ಪಾ ಮೇಡಮ್ ನಮಸ್ಕಾರ. ಬಹಳ ದಿನಗಳ ನಂತರ ಬಂದಿದ್ರಿ ಕ್ಲಾಸ್ಗೆ. ಗುರುಗಳೇ ನಮಸ್ಕಾರಗಳ್ರಿ. ಎಲ್ಲೋ ವಾಯ್ಸ್ ಕೇಳಿದ್ದೀನಲ್ಲ. ಓ ಶಾಂತಯ್ಯ ನಮಸ್ತೆ. ಚೆನ್ನಾಗಿದ್ರು ಗುರುಗಳೇ? ಎಲ್ಲರೂ ಮರ್ತು ಬಿಟ್ಟಿದ್ದೀರ ಅನ್ಕೊಂಡಿದ್ದೆ ಕಣಪ್ಪ ನಾನು. ಬರ್ತೇನೆ ಗುರುಗಳೇ, ಭೇಟಿ ಆಗ್ತೀರಿ. ಓಕೆ ಓಕೆ, ಬರ್ಕೊಳ್ಳಿ. ಲಗ್ನ ಅಂದ್ರೆ ಹಣವನ್ನ ಕೊಟ್ಟಿರುವ ವ್ಯಕ್ತಿ, ಅಂದ್ರೆ ನಮ್ಮ ಹತ್ರ ಬಂದ್ ಕೇಳ್ತಾ ಇದಾರಲ್ಲ ಅವ್ರದ್ದು. ಈಗ ನೋಡಿ, ಅವ್ರು ಬಂದು ಯಾರ ಬಗ್ಗೆನಾದ್ರೂ ಕೇಳಲಿ ಸರ್. ಈಗ ನನ್ನ ಹಸ್ಬೆಂಡ್ ಯಾರಿಗೋ ದುಡ್ಡು ಕೊಟ್ಬಿಟ್ಟವ್ರೆ, ನನ್ನ ತಮ್ಮ ಯಾರಿಗೋ ದುಡ್ಡು ಕೊಟ್ಬಿಟ್ಟವ್ರೆ, ಆ ದುಡ್ಡು ಯಾರ ಬಗ್ಗೆನಾದ್ರು ಕೇಳಲಿ, ಕೊಟ್ಟಿರೋರು ಯಾವಾಗ್ಲೂ ಲಗ್ನ ಆಗತ್ತೆ. ಕೊಡ್ಬೇಕಾಗಿರೋರು ಸಪ್ತಮ ಭಾವ ಆಗತ್ತೆ. ನಮಗ್ ದುಡ್ಡು ವಾಪಸ್ ಕೊಡ್ಬೇಕಲ್ಲ, ಅವ್ರದ್ದು ಭಾವ ಬಂದು 7ನೇ ಭಾವ ಆಗತ್ತೆ. ಅಂದ್ರೆ ದುಡ್ಡು ಬರುತ್ತಾ ಅಂತ ನೋಡ್ಲಿಕ್ಕೆ ಲಗ್ನದಿಂದ ನೋಡ್ಬೇಕು, ದುಡ್ಡು ಕೊಡ್ತಾರ ಅಂತ ನೋಡ್ಬೇಕಾದ್ರೆ 7ನೇ ಭಾವದಿಂದ ನೋಡ್ಬೇಕು. ಕಾನ್ಸೆಪ್ಟ್ ಅರ್ಥ ಆಯ್ತಾ? ಕಾನ್ಸೆಪ್ಟ್ ಇಸ್ ಕ್ಲಿಯರ್? ನೋಡಿ, ಕೆಲವು ಟೈಮ್ ಏನಾಗ್ಬಿಡುತ್ತೆ ಅಂತಂದ್ರೆ, ಅವ್ರು ಹೇಳ್ತಾರೆ ಅಷ್ಟಮ ಭಾವ, ದಶಮ ಭಾವ ಮತ್ತು ಪಂಚಮ ಭಾವಗಳು ಬಲಿಷ್ಠವಾಗಿದ್ದರೆ ಧನವನ್ನು ಕೊಡುತ್ತಾರೆ ಅಂತ ಹೇಳ್ಬಿಟ್ರು. ನಿಮ್ಗೆ ಕನ್ಫ್ಯೂಷನ್ ಆಗೋಯ್ತು, ಏನ್ ಹಿಂಗೆ ಹೇಳ್ತಾವ್ರಲ್ಲ. 2ನೇ ಭಾವ, 4ನೇ ಭಾವ, 11ನೇ ಭಾವ ಶುಭವಾಗಿದ್ದರೆ ಹಣವು ಬರುತ್ತದೆ ಅಂತ ಹೇಳ್ಬಿಟ್ರು. ಎರಡು ಕನ್ಫ್ಯೂಷನ್ ಆಗೋಯ್ತು. ಇವಾಗ ಏನ್ ಹಿಂಗ್ ಉಲ್ಟಾ ನೋಡ್ಬೇಕು, ಹಂಗ್ ಉಲ್ಟ ಕನ್ಫ್ಯೂಸ್ ಆಗೋಯ್ತು ಅಲ್ವಾ? ಈಗ ಒಂದ್ ಕೆಲಸ ಮಾಡೋಣ, ಒಂದು ಈಸಿ ಮೆಥಡ್ ಹೇಳ್ಕೊಡ್ತೀನಿ. ಪಕ್ಕದಲ್ಲಿ ಇನ್ನೊಂದು ಕುಂಡ್ಲಿ ಹಾಕಿ, ಲಗ್ನ ಬರಿಬೇಡಿ, ಬರೀ ಗ್ರಹಗಳು ತುಂಬಿ. ಲಗ್ನ ಬರಿಬೇಡಿ, ಬರೀ ಗ್ರಹಗಳನ್ನ ತುಂಬಿ. ಕುಂಡ್ಲಿ ಹಾಕದ್ರ ಇನ್ನೊಂದು ಪಕ್ಕದಲ್ಲಿ. ಆಯ್ತು ಗುರುಗಳೇ. ನೋಡಿ, ಈಗ ಮೊದಲನೇದ A1 ಅಂತ ಬರ್ಕೊಳ್ಳಿ. A1 ಅಂತಂದ್ರೆ ಯಾರದು?
ಹಣವನ್ನ ಕೊಟ್ಟಿರುವಂತವನು. A2 ಅಂತ ಬರ್ಕೊಳ್ಳಿ, ಹಣವನ್ನ ನಮ್ಗೆ ಕೊಡ್ಬೇಕಾದವನು. ಎರಡನೇ ಕುಂಡ್ಲಿ ಇದೆಯಲ್ಲ, ಅದು A2 ಕುಂಡ್ಲಿ. ಅದರಲ್ಲಿ ಲಗ್ನವನ್ನ ತುಲಾ ಲಗ್ನ ಅಂತ ಬರೀರಿ. ಈಸಿ ಆಗೋಯ್ತಾ ಈಗ? ನೋ ಕನ್ಫ್ಯೂಷನ್ಸ್. ಫಲ ಹೇಳಕ್ ಈಸಿ ಆಗೋಯ್ತು. ಗುರುಜಿ ಗುರುಜಿ ಹೆಂಗದು? ಈಗ ತುಲಾ ಲಗ್ನ ಅಂತ ಹೆಂಗೆ A2 ತಗೊಳ್ಳೋದು? A2 ಹೇಗೆ ಅಂದ್ರೆ, ನಾನು ಇದನ್ನ ಡಿವೈಡ್ ಮಾಡಿದೆ. ಒಂದರಲ್ಲೇ ಹೇಳ್ಬೋದಿತ್ತು, ಒಂದರಲ್ಲೇ ಹೇಳಿದ್ರೆ ನಿಮ್ಗೆ ಫಲ ಹೇಳಕ್ ಕಷ್ಟ ಆಗತ್ತೆ ಅಂದ್ಬಿಟ್ಟು ಡಿವೈಡ್ ಮಾಡ್ಬಿಟ್ಟೆ ನಾನು. ಈಗ ಲಗ್ನ ಅಂದ್ರೆ ದುಡ್ಡು ಕೊಟ್ಟಿರೋನು, 7ನೇ ಮನೆ ಅಲ್ಲ, ಸಾರಿ, ಈಗ ಲಗ್ನ ಯಾವ್ದು ನಡೀತಾ ಇದೆ? ಕುಂಭ ಲಗ್ನ ಓ ವೆರಿ ಸಾರಿ, ನಾನು ಲಗ್ನ ಯಾವ್ದು ಅಂತ ಕೇಳಲಿಲ್ಲ. ಕುಂಭ ಲಗ್ನ ನಡೀತಾ ಇದೆಯಲ್ವಾ, ಲಗ್ನ ಬರುತ್ತೆ. ಅದಕ್ಕೆ ಸಿಂಹ ಲಗ್ನ ಅಂತ ಬರೀರಿ. ಕನ್ಯಾ ಲಗ್ನ ಅಲ್ಲೇ ಗುರುಗಳೇ? ಇಲ್ಲ, ಸಿಂಹ ಲಗ್ನ ಅಂತ ಬರೀರಿ. ಸಿಂಹ ಲಗ್ನ. ಸಿಂಹ ಲಗ್ನ ಅಂತ ಬರೀರಿ. ನಾನು ಮೇಷ ಲಗ್ನ ಕಂಡು ಸಾರಿ, ಲಗ್ನ ಯಾವುದು ಅಂತ ಕೇಳಲಿಲ್ಲ ನಾನು. ಈಗ ಪ್ರೆಸೆಂಟ್ ನಡೀತಾ ಇರೋ ಲಗ್ನ ಕುಂಭ ಲಗ್ನ, ಕರೆಕ್ಟ್ ಅಲ್ವಾ? ಓಕೆ, A2 ಕುಂಡ್ಲಿಲಿ 7ನೇ ಮನೆ ದುಡ್ಡು ಕೊಡ್ಬೇಕಾದಂತಾಗತ್ತೆ. ಅಲ್ಲಿ ನೀವು ಸಿಂಹ ಲಗ್ನ ಅಂತ ಬರ್ದ್ಬಿಡಿ. ಈಗ ಕ್ಲಿಯರ್ ಆಯ್ತಲ್ವೇನಮ್ಮ? ನಾನು ಮೇಷದಿಂದ ಹೇಳಕ್ ಹೊರಟೆ. ಮೇಷ ಅಂದ್ರೆ ಲಗ್ನ, 7ನೇ ಮನೆ ಅಂದ್ರೆ ಅಂತ. ಅಂದ್ರೆ ಯಾರು ಮೇಷ ಲಗ್ನದಲ್ಲಿ ಪ್ರಶ್ನೆ ಬಂದ್ ಕೇಳಿದ್ರೆ, ಮೇಷ ಲಗ್ನ ಕೊಟ್ಟಿರೋದಾಗತ್ತೆ, ತುಲಾ ಲಗ್ನ ಕೊಡ್ಬೇಕಾದಂತಾಗತ್ತೆ. ಇಲ್ಲಿ ಕುಂಭ ಲಗ್ನ ಆಗಿರೋದ್ರಿಂದ ಕುಂಭ ಲಗ್ನ ಕೊಟ್ಟಿರೋ ಒಂದು, ಸಿಂಹ ಲಗ್ನ ಕೊಡ್ಬೇಕಾದೊಂದು, ಅದಕ್ಕೆ ಅದು A2 ಕುಂಡ್ಲಿ ಅಂತ ಡಿವೈಡ್ ಮಾಡ್ಕೊಟ್ಟೆ. ಫಲ ಹೇಳಕ್ ಈಸಿ ಆಗತ್ತೆ ಅಂತ. ಓಕೆ ಗುರುಜಿ, ಥ್ಯಾಂಕ್ ಯು. ಆಯ್ತಾ? ಸಿಂಪಲ್ ಆಗಿ ಬರ್ಕೊಳ್ಳಿ. 1 2 4 ಈ ಭಾವಾಧಿಪತಿಗಳು ಶುಭ ಸ್ಥಾನದಲ್ಲಿದ್ದರೆ, ಶುಭ ಸ್ಥಾನಗಳು ಅಂದ್ರೆ ಕೇಂದ್ರ ತ್ರಿಕೋನ. ಶುಭ ಸ್ಥಾನದಲ್ಲಿದ್ದರೆ ಈ ಭಾವಗಳಲ್ಲಿ ಶುಭ ಗ್ರಹಗಳಿದ್ದರೆ ಶುಭ ಸ್ಥಾನದಲ್ಲಿದ್ದರೆ, ಎರಡನೇ ಭಾವದಲ್ಲಿ ಶುಭ ಗ್ರಹಗಳಿದ್ದರೆ ಅಥವಾ ಶುಭ ಗ್ರಹಗಳ ದೃಷ್ಟಿ ಇದ್ದರೆ, ಶುಭ ಗ್ರಹಗಳ ದೃಷ್ಟಿ ಇದ್ದರೆ, ಶುಭ ಗ್ರಹಗಳ ದೃಷ್ಟಿ ಇದ್ದರೆ ಖಂಡಿತವಾಗಿಯೂ ಕೊಟ್ಟಿರುವಂತಹ ಹಣ ಬರುತ್ತದೆ. ಕೊಟ್ಟಿರುವಂತಹ ಹಣ ಬರುತ್ತದೆ. 1 to 4 11, 1ನೇ ಮನೆ, 2ನೇ ಮನೆ, 4ನೇ ಮನೆ, 11ನೇ ಮನೆ. ನೋಡಿ, ಒಂದು ಮನೆನ 25% ಅಂತ ಇಟ್ಕೊಳ್ಳಿ. ಆಗ 4 ಭಾವಕ್ಕೆ ಎಷ್ಟಾಯ್ತು? 100%. ಈಗ 2 ಶುಭ 2 ಅಶುಭ ಆದ್ರೆ ನೋಡಪ್ಪ, ನೀನ್ ಕೊಟ್ಟಿರೋ ಅಷ್ಟು ಪೂರ್ತಿ ಬರಲ್ಲ, 50% ಹಣ ಬರುತ್ತೆ. 3 ಭಾವ ಕೆಟ್ಟಿದೆ, 1 ಭಾವ ಚೆನ್ನಾಗಿದ್ರೆ 25% ಬರುತ್ತೆ. ನೀನು 1 ಲಕ್ಷ ಕೊಟ್ಟಿದ್ರೆ 25,000 ಕಷ್ಟಪಟ್ಟು ಬರ್ಬೋದು, ಜಗಳ ಗಿಗಳ ಆಡ್ಕ ಬರ್ಬೋದು. 4 ಮನೆನೂ ಕೆಟ್ಟಿದೆ, ನಿನಗ್ ದುಡ್ಡು ಬರೋದ್ ಕಷ್ಟ. ಇಟ್ಸ್ ಕ್ಲಿಯರ್? ಓಕೆ, ಈಗ ಮೊದಲನೇದ್ ನೋಡೋಣ ಎಕ್ಸಾಂಪಲ್, ಆಮೇಲೆ A2 ಹೋಗೋಣ. ಈಗ ಲಗ್ನಾಧಿಪತಿ ಎಲ್ಲಿದ್ದಾನೆ ಪ್ರಶ್ನಾ ಕುಂಡ್ಲಿಯಲ್ಲಿ? ಲಗ್ನದಲ್ಲೇ ಇದ್ದಾನೆ. ಕುಂಭ ಲಗ್ನ, ಲಗ್ನದಲ್ಲೇ ಇದ್ದಾನೆ. ಶುಭ ಅಂತ ಬರೀರಿ, ಶುಭ ಅಂತ ಬರೀರಿ. ದ್ವಿತೀಯಾಧಿಪತಿ ಎಲ್ಲಿದ್ದಾನೆ? 4ನೇ ಮನೆಯಲ್ಲಿ ಇದ್ದಾನೆ. 4ನೇ ಮನೆಯಲ್ಲಿದ್ದಾನೆ. ಅದನ್ನು ಶುಭನೇ, ಕೇಂದ್ರ ಸ್ಥಾನ ಆಯ್ತು. ಆಯ್ತಾ? ಧನಾಧಿಪತಿನೂ ಚೆನ್ನಾಗಿದ್ದಾನೆ, ಶುಭ ಅಂತ ಬರೀರಿ. ಚತುರ್ಥಾಧಿಪತಿ ಶುಕ್ರ ಎಲ್ಲಿದ್ದಾನೆ? ನಮ್ಮ ಭಾವದಲ್ಲಿ ಬಂದು ಋಣಾತ್ಮಕವಾಗಿದ್ದಾನೆ.
ನೀಚ ಸ್ಥಾನದಲ್ಲಿದ್ದಾನೆ. ಅಣ್ಣ ನಂಗೆ ಫುಲ್ ಹೇಳ್ಬಿಡಿ ಅಣ್ಣ, ನಂಗೆ ಭಾವ ಹೇಳಿದ್ರೆ ಸಾಕು. ನೀ ಹೇಳಿದ್ರೆ ನಂಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಆಮೇಲೆ ನಂಗೆ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಸಾಕು. 8ನೇ ಮನೇಲಿದ್ದಾನೆ ಗುರುಗಳೇ. ಅಷ್ಟಮ ಭಾವ ಆಗೋಯ್ತು, ನೀಚ ಸ್ಥಾನ ಆಗೋಯ್ತು, ಅಶುಭ ಆಯ್ತು. ಅಶುಭ ಅಂತ ಬರೀರಿ ಆಯ್ತಾ. 11ನೇ ಮನೆ ಗುರು. ಗುರು 4ನೇ ಮನೇಲಿ ಇದ್ದಾನೆ. ಕರೆಕ್ಟಾ? ಶುಭ. ಅಂದ್ರೆ ಮತ್ತೆ ಈಗ ಲಗ್ನದಲ್ಲಿ ಶನಿ ಇದ್ದಾನೆ, 2ನೇ ಮನೇಲಿ ರಾಹು ಇದ್ದಾನ. ಹೌದು. 2ನೇ ಮನೇಲಿ ಧನಸ್ಥಾನಾಧಿಪತಿ ಚೆನ್ನಾಗಿದ್ದಾನೆ. ಬಟ್ ಧನಸ್ಥಾನದಲ್ಲಿ ಯಾರು ಕೂತ್ಕೋಬಿಟ್ಟ? ರಾಹು ಕೂತ್ಕೋಬಿಟ್ಟ. 4ನೇ ಮನೇಲಿ ಗುರು ಶುಭ. 11ನೇ ಮನೇಲಿ ಯಾರಿದ್ದಾರೆ? ಯಾರು ಇಲ್ಲ. ಯಾರು ಇಲ್ಲ. ಅಂದ್ರೆ ಇಲ್ಲಿ ನೋಡಿ, 2ನೇ ಮನೆ ಕೆಡ್ತು, 2ನೇ ಮನೆ ಅಧಿಪತಿ ಚೆನ್ನಾಗಿದ್ದಾನೆ. 4ನೇ ಮನೇಲಿ ಶುಭ ಗ್ರಹ ಇದೆ, ಅಥವಾ 4ನೇ ಮನೆ ಅಧಿಪತಿ ಕೆಟ್ಟ ಭಾವದಲ್ಲಿ ಇದ್ದಾನೆ. ಕರೆಕ್ಟಾ? ಅಂದ್ರೆ ದುಡ್ಡು ಬರುತ್ತೆ, ಬಟ್ 2ನೇ ಮನೇಲಿ ರಾಹು ಇರೋದ್ರಿಂದ, ಚತುರ್ಥಾಧಿಪತಿ ನೀಚನಾಗಿರೋದ್ರಿಂದ ನೀನು ಸ್ವಲ್ಪ ಜಗಳ ಆಡ್ಬೇಕಾಗತ್ತೆ, ಸ್ವಲ್ಪ ಕಿರಿಕಿರಿ ಆಗತ್ತೆ, ಸ್ವಲ್ಪ ಫಾಲೋ ಅಪ್ ಜಾಸ್ತಿ ಮಾಡ್ಬೇಕಾಗತ್ತೆ. ನಿನಗೆ 75% ಅಷ್ಟು ದುಡ್ಡು ಬರುತ್ತೆ. 1ನೇ ಮನೆ ಚೆನ್ನಾಗಿದೆ, 2ನೇ ಮನೆ ಚೆನ್ನಾಗಿದ್ದಾನೆ, 11ನೇ ಮನೆ ಅಧಿಪತಿನೂ ಚೆನ್ನಾಗಿದ್ದಾನೆ. ಅದರಿಂದ ನಿಮ್ಗೆ 4 ರಲ್ಲಿ 3 ಚೆನ್ನಾಗಿರೋದ್ರಿಂದ ನಿಮ್ಗೆ 75%, ನೀನೇನ್ ದುಡ್ಡು ಕೊಟ್ಟಿದ್ಯಪ್ಪ ಅದರಲ್ಲಿ 75% ನಿನ್ಗೆ ದುಡ್ಡು ಬರುತ್ತೆ. ಫಾಲೋ ಅಪ್ ಮಾಡು. ಹಾಗಾದ್ರೆ ಅವರು ಗುರುಗಳು ಏನಾದ್ರು ಪರಿಹಾರ ಮಾಡ್ಬೇಕಾ ಅಂತ ಪ್ರಶ್ನೆ ಕೇಳ್ತಾರೆ. ಏನ್ ಪರಿಹಾರ ಮಾಡ್ಬೇಕು? ಲಗ್ನಕ್ ಮಾಡ್ತೀರಾ? ರಾಹುಗ್ ಮಾಡ್ಬೇಕಲ್ವಾ ಗುರುಜಿ? ಬೇಕಿಲ್ಲ, ಲಗ್ನಕ್ ಬೇಕಿಲ್ಲ, ಗುರುಗೂ ಬೇಕಿಲ್ಲ. ಯಾಕಂದ್ರೆ ಅವನೇ 2ನೇ ಮನೆ 11ನೇ ಮನೆ ಅಧಿಪತಿ ಆದ. 4ನೇ ಮನೇಲಿ ಗುರುನು ಚೆನ್ನಾಗಿದೆ. ಇಲ್ಲಿ ಪರಿಹಾರ 2 ಗ್ರಹಗಳಿಗೆ ಬೇಕು. ಒಂದು ರಾಹು, ಇನ್ನೊಂದು ಶುಕ್ರ. ಕರೆಕ್ಟಾ? ರಾಹು ಶುಕ್ರ. ಎಕ್ಸಾಂಪಲ್ ಶುಕ್ರ ಅಂದ್ರೆ ನೀವು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ, ಜೇನುತುಪ್ಪ ಅರ್ಪಣೆ ಮಾಡ್ತಾ ಬನ್ನಿ. ಆಯ್ತಾ? ಯಾರ ಹೆಸರು, ಯಾರಿಗೆ ದುಡ್ಡು ಕೊಟ್ಟಿದ್ರೋ ಅವ್ರ ಹೆಸರಲ್ಲೂ ಒಂದು ಅರ್ಚನೆ ಮಾಡಿಸಿ ಅವರು ನನಗೆ ಬೇಗ ದುಡ್ಡು ಕೊಡಂಗ್ ಪ್ರಾರ್ಥನೆ ಮಾಡಿ. ರಾಹು ಒಂದು ನಾಗದೇವತೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬನ್ನಿ. ಜೊತೆ ವಿಪರೀತವಾಗಿ ಫಾಲೋ ಅಪ್ ಮಾಡಿ. ಇಟ್ ಇಸ್ ಕ್ಲಿಯರ್? ಈಗ ಇಲ್ಲಿ ಕ್ಲಿಯರ್ ಆಗೋಯ್ತು, ನಮ್ಗೆ ಏನು ಪ್ರಾಬ್ಲಮ್ಸ್ ಇಲ್ಲ ಇಲ್ಲಿ. ಈಗ ದುಡ್ಡು ಬರುತ್ತೆ ಅನ್ನೋದು ಗ್ಯಾರಂಟಿ ಆಗೋಯ್ತು ನಮ್ಗೆ. ಕರೆಕ್ಟಾ? ಎಷ್ಟು ಪರ್ಸೆಂಟ್ ದುಡ್ಡು ಬರುತ್ತೆ? 75% ದುಡ್ಡು ಬರುತ್ತೆ ಅಂತ ಗ್ಯಾರಂಟಿ ಆಗೋಯ್ತು. ಇದು ನಮ್ ಸೈಡ್ ಆಗೋಯ್ತು. ಆದ್ರೆ ಈಗ A2 ವೆರಿ ಇಂಪಾರ್ಟೆಂಟ್. ಕೊಡೋರು ಇಂಪಾರ್ಟೆಂಟ್ ಅಲ್ಲ, ಈಗ ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಬೇಕು. ಆಯ್ತಾ? ಈಗ A2 ಕುಂಡ್ಲಿಗ್ ಬನ್ರಪ್ಪ. A2 ಕುಂಡ್ಲಿಗ್ ಬನ್ನಿ. ನೋಡಿ, ಒಂದಷ್ಟು ಸೂತ್ರಗಳು ಬರೆದು ಹೇಳ್ಬಿಡ್ತೀನಿ, ಬರ್ಕೊಳ್ಳಿ. ಮೊದಲನೇದಾಗಿ, ಲಗ್ನದಲ್ಲಿ ಪಾಪಗ್ರಹಗಳಿದ್ದರೆ, ಯಾವ್ದಕ್ಕಿದು ಅಪ್ಲೈ ಆಗ್ತಾ ಇರೋದು? ಇದು ಯಾವ್ದಕ್ಕೆ ಹೇಳ್ತಾ ಇರೋದು ನಾನು? A2ಗೆ. ಲಗ್ನದಲ್ಲಿ ಪಾಪಗ್ರಹಗಳಿದ್ದರೆ ಹಣ ಕೊಡಬೇಕಾದವನು ಸಮಸ್ಯೆ ಅಥವಾ ಆರೋಗ್ಯದ ತೊಂದರೆಯಲ್ಲಿದ್ದಾನೆ. ಹಣದ ತೊಂದರೆಯಲ್ಲಿ ಇದ್ದಾನೆ. ಲಗ್ನಾಧಿಪತಿಯು ದುಸ್ಥಾನದಲ್ಲಿದ್ದರೆ, ಈಗ ಲಗ್ನಾಧಿಪತಿನೇ ಕೆಟ್ಟವನೇ ಅಂದ್ರೆ ಅವನು ಕೊಡೋ ಮನಸ್ಸಿರುತ್ತಾ? ಆ ವ್ಯಕ್ತಿಗೆ ಕೊಡುವ ಮನಸ್ಸಿಲ್ಲ. ಲಗ್ನದಲ್ಲಿ ಶುಭ ಗ್ರಹಗಳಿದ್ದು, ಅಂದ್ರೆ A2 ಕುಂಡ್ಲಿ ಲಗ್ನದಲ್ಲಿ ಶುಭ ಗ್ರಹಗಳಿದೆ, ಆದ್ರೆ ಲಗ್ನಾಧಿಪತಿ ದುಸ್ಥಾನದಲ್ಲಿದ್ದರೆ, ಲಗ್ನಾಧಿಪತಿ ದುಸ್ಥಾನದಲ್ಲಿದ್ದರೆ, ಅಲ್ಲ ಊಟಿ ಆಪಲ್ ಅನ್ಸುತ್ತದು, ತಿನ್ಕೋ, ಜೋಬಲ್ಲಿ ಇಟ್ಕೋ. ಲಗ್ನಾಧಿಪತಿ ದುಸ್ಥಾನದಲ್ಲಿದ್ರೆ ನೋಡಿ, ಲಗ್ನದಲ್ಲಿ ಶುಭ ಗ್ರಹಗಳಿದ್ದಾರೆ, ಆದ್ರೆ ಲಗ್ನಾಧಿಪತಿ ದುಸ್ಥಾನದಲ್ಲವನು. ಏನ್ ಫಲ ಹೇಳ್ತೀರಾ ಇದಕ್ಕೆ? ಅವನು ಲಕ್ಸುರಿ ಆಗಿದ್ದಾನೆ, ಖರ್ಚು ಮಾಡ್ತಾ ಇದ್ದಾನೆ,
ಅವನು ಎಂಜಾಯ್ ಮಾಡ್ತಾ ಇದ್ದಾನೆ ಲೈಫಲ್ಲಿ. ಆದ್ರೆ ಲಗ್ನಾಧಿಪತಿ ದುಸ್ಥಾನದಲ್ಲಿ ಇರೋದ್ರಿಂದ ಅವನಿಗೆ ನಿಮ್ಗೆ ಕೊಡ ಮನ್ಸಿಲ್ಲ. ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಎರಡನೇ ಮನೆಯಲ್ಲಿ ಪಾಪಗ್ರಹ, ಎರಡನೇ ಮನೆ ಅಧಿಪತಿ ದುಸ್ಥಾನದಲ್ಲಿದ್ದರೆ ಅವನಿಗೆ ಕೊಡಕ್ಕೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ? ಹಣದ ಸಮಸ್ಯೆ ಆಗ್ತಿದೆ. ಅವನ ಹತ್ರ ಹಣದ ಸಮಸ್ಯೆಯೇ ಇದೆ, ದುಡ್ಡಿನ ಪ್ರಾಬ್ಲಮೇ ಇದೆ. ಚತುರ್ಥ ಸ್ಥಾನ ಶುಭ ಗ್ರಹಗಳಿದ್ದು, ಸಾರಿ, ಚತುರ್ಥ ಭಾವದಲ್ಲಿ ಅಶುಭ ಗ್ರಹಗಳಿದ್ದು ಅಥವಾ ಚತುರ್ಥಾಧಿಪತಿ ದುಸ್ಥಾನದಲ್ಲಿದ್ದರೆ ಏನ್ ಹೇಳ್ತೀರಪ್ಪ? ಮನೆ, ಭೂಮಿ, ಗೃಹದ ವಿಷಯದಲ್ಲಿ ತೊಂದರೆಯಲ್ಲಿ ಸಿಲುಕಿಕೊಂಡಿದ್ದಾನೆ. ಆದ್ದರಿಂದ ಹಣವನ್ನು ಕೊಡುವ ಪರಿಸ್ಥಿತಿ ಇಲ್ಲ. ಇಟ್ ಇಸ್ ಕ್ಲಿಯರ್. ಹಾಗಾದ್ರೆ ಇದು ಅವನಿಗೆ ಕೊಡೋ ಪರಿಸ್ಥಿತಿ ಯಾಕಿಲ್ಲ ಅನ್ನೋದಕ್ಕೆ ಎಕ್ಸಾಂಪಲ್. ಆದ್ರೆ 1, 2, 4, 11ನೇ ಮನೆ ಅಧಿಪತಿಗಳು ಕೇಂದ್ರ ತ್ರಿಕೋನದಲ್ಲಿ ಶುಭರಾಗಿದ್ರೆ ಕೊಡಕ್ ರೆಡಿ ಇದ್ದಾರೆ. ಅವ್ನು ರೆಡಿ ಇದ್ದಾನೆ, ದುಡ್ಡು ಕೊಟ್ಟು, ನೀನ್ ತಲೆನೇ ಕೆಡ್ಸ್ಕೊಬಿಡಿ. ಅಂತವ್ರು ಬರದೇ ಇಲ್ಲ ನಮ್ಮ ಹತ್ರಕ್ಕೆ ಕೇಳಕ್ಕೆ, ಅವರೇ ಕೊಟ್ಬಿಡ್ತಾರಲ್ಲ. ಕೊಟ್ಟಿರ್ತಾರೆ. ಇಟ್ ಇಸ್ ಕ್ಲಿಯರ್. ಆದ್ರೆ ಈ ಪರಿಸ್ಥಿತಿ ಚೆನ್ನಾಗಿದೆಯಾ ಅಂತ ನೋಡೋಣ. ಈಗ ನೋಡಿ, ಲಗ್ನ ನೋಡಿ, ಲಗ್ನಾಧಿಪತಿ ಎಲ್ಲಿದ್ದಾನೆ? ಲಗ್ನದಲ್ಲೇ ಇದ್ದಾನೆ. 7ನೇ ಮನೇಲಿ ಇದಾನಾ? ಹೌದು. ಸಿಂಹದಲ್ಲಿದ್ದಾನ ರವಿ? ಹಾಗಾದ್ರೆ ಅವನು ಕೊಡ ಮನ್ಸಿದೆ ಅವನಿಗೆ. ಓಕೆ, ಗುಡ್, ತೊಂದ್ರೆ ಇಲ್ಲ. ಓಕೆ, ಬುಧ ಎಲ್ಲಿದ್ದಾನೆ? ವೆರಿ ಗುಡ್. ಅವನ್ ದುಡ್ಡಿನ ಸಮಸ್ಯೆನೂ ಇಲ್ಲ ಇವಾಗ. ಧನಾಧಿಪತಿ ಲಗ್ನದಲ್ಲಿ ಕುತ್ಕೊಂಡವನಲ್ಲ. ಆಯ್ತಾ? ನೆಕ್ಸ್ಟ್ ಚತುರ್ಥಾಧಿಪತಿ ಕುಜ 11ನೇ ಮನೆಯಲ್ಲಿದ್ದಾನೆ. 11ನೇ ಮನೆ ಇಸ್ ವೆರಿ ಗುಡ್, ವೆರಿ ವೆರಿ ಗುಡ್. ಲಾಭಾಧಿಪತಿ ಬುಧ ಲಗ್ನದಲ್ಲೇ ಇದ್ದಾನೆ. ವೆರಿ ಗುಡ್. ನೀನ್ ಕೇಳದೆ ಬೇಡಪ್ಪ, ನಿನಗ್ ತಂದ್ ಕೊಡ್ತಾನೆ, ತಲೆ ಕೆಡ್ಸ್ಕೋಬೇಡ. ನೋಡಿ, ಈಗ ಪ್ರಾಬ್ಲಮ್ ಈಗ ಟೈಮ್ ಯಾರಕ್ ಚೆನ್ನಾಗಿಲ್ಲ? A1 ಚೆನ್ನಾಗಿಲ್ವಾ? A2 ಚೆನ್ನಾಗಿಲ್ವಾ? A1ಗೆ ಟೈಮ್ ಚೆನ್ನಾಗಿಲ್ಲ, ಅದಕ್ಕೆ ಅವನು ದುಡ್ಡು ಬರ್ತಲ್ಲ. ಯಾಕಂದ್ರೆ 2ನೇ ಮನೇಲಿ ರಾವು, ಶುಕ್ರ ಬಂದು ನೀಚನಾಗ್ ಕುತ್ಕೋಬಿಟ್ಟ. ಇವನ್ಗೆ ಟೈಮ್ ಸರಿ ಇಲ್ಲ, ಇವನೇ ಸರಿಯಾಗಿ ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ ಅವ್ರ ಜೊತೆ. ಇವನೇನ್ ಹೇಳ್ತೀನಿ, ಇವನೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ? ಕೊಟ್ಟಿರೋದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ನಾನ್ 10 ಲಕ್ಷ ಕೊಟ್ಟಿದ್ನಪ್ಪ, ನಂಗೆ 15 ಲಕ್ಷನೇ ಕೊಡ್ಬೇಕು ಅಂತ ಇವ್ರು ಅಟಕ್ ಬಿದ್ದವ್ರೆ. ಅವ್ನ್ ಕೊಡಕ್ ರೆಡಿ. ನೋಡಪ್ಪ, 10 ಲಕ್ಷ ಕೊಟ್ಟಿದ್ಯಾ, 1 ಲಕ್ಷ ಸೇರ್ಸ್ಬಿಟ್ಟು ಕೊಡ್ತೀನಿ, ತಗೋಬಿಡು ಅಂತ ಹೇಳಕ್ ರೆಡಿ ಇದ್ದಾನೆ. ಆಗಲ್ಲ, ನೀನ್ ಬಡ್ಡಿ ಜಾಸ್ತಿ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ಯೋಚನೆ ಮಾಡ್ತಿರ್ತಾರೆ. ಪ್ರಾಬ್ಲಮ್ A1 ಹತ್ರ ಇದೆ, A2 ಹತ್ರ ಇಲ್ಲ. ಈಗ ಕಾನ್ಸೆಪ್ಟ್ ಇಸ್ ಕ್ಲಿಯರ್? ಹಾ. ಈಗ 2ನೇ ಮನೆ ಅಧಿಪತಿ ಬುಧ ಬಂದು ಅವನು 12ನೇ ಮನೆಗೆ ಹೋಗ್ತಾನಲ್ವಾ ಗುರುಜಿ? ಅವಾಗ ಯಾವಾಗ? ಈಗ ಲಗ್ನದಲ್ಲೇ ಬುಧ ಇದ್ರು ಕೂಡನು 2ನೇ ಮನೆ ಅಧಿಪತಿ ಬುಧ. ಕರೆಕ್ಟ್. ಅವನ್ ಬಂದು ಲಗ್ನದಲ್ಲಿ ಇದ್ದಾನೆ ಅಂತ ಅಂದ್ರೆ ಅವಾಗ 12ನೇ ಮನೆ ಆಗತ್ತಲ್ಲ ಬುಧಂಗೆ. ಎಲ್ಲಿಂದ? ಹೆಂಗಾಗುತ್ತೆ? ಸಿಂಹ ಲಗ್ನ ಅಲ್ವಾ? ಲಗ್ನದಲ್ಲೇ ಇರ್ತಾನೆ. ಅಂದ್ರೆ 2ನೇ ಮನೆಯಿಂದ 12ನೇ ಮನೆ ಆಗುತ್ತೆ ಅಂತ. ಏ ಅಮ್ಮ, ನೀವ್ ಏನ್ ಅಪ್ಲೈ ಮಾಡ್ತಾ ಇದೀರ ಇಲ್ಲಿ? ಅಲ್ವೇ ಇಲ್ಲ, ಅದು ರೂಲ್ಸ್ ಇಲ್ಲ. ಪ್ರಶ್ನಾ ಭಾಗ ಇದು. ಭಾವತ್ ಭಾವ ಯಾಕೆ ನೋಡ್ತಾ ಇದೀರ ಇದ್ರಲ್ಲಿ ನೀವು? ನೋಡಿ, ಅದಕ್ಕೆ ತುಂಬಾ ಕನ್ಫ್ಯೂಷನ್ಸ್ ಆದ್ರೆ ಹಿಂಗೆ ಆಗೋದು. ನಾವು ತುಂಬಾ ಸರಳವಾಗಿ ಹೇಳ್ಕೊಡ್ತಾ ಇದ್ದೀನಿ ಸರಿ. ಕಂಪ್ಲೀಟ್ಲಿ ಟೆಕ್ನಿಕಲಿ ಪರಾಶರ ಪದ್ಧತಿ. ಓಕೆ ಗುರುಜಿ, ಆಯ್ತು. 1, 4, 7, 10, 1, 5, 9 ಶುಭ ಭಾವಗಳು ನಮ್ಗೆ ಇಲ್ಲಿದ್ರೆ ಸಾಕು. ಮತ್ತೆ ಪ್ರಶ್ನಾಶಾಸ್ತ್ರ ಏನ್ ಹೇಳುತ್ತೆ? ಇದಂ ಮಿತ್ತಂ, ಅಷ್ಟೇ, ಮುಗ್ದೋಯ್ತು. ಹಿಂಗಿದ್ರೆ ಒಳ್ಳೇದು, ಹಿಂಗಿದ್ರೆ ಕೆಟ್ಟದ್ದು. ಇಬ್ಬರಿಗೂ 50-50 ಇದೆ ಅಂದ್ರೆ ಇಬ್ಬರಿಗೂ ಜಗಳ ಆಗತ್ತೆ, ಕಿರಿಕಿರಿ ಆಗತ್ತೆ, ಬೇಗ ಸೆಟ್ಲ್ ಆಗಲ್ಲ.
A2 ತುಂಬಾ ಸ್ಟ್ರಾಂಗ್ ಇದ್ದಾನೆ, A1 ತುಂಬಾ ಪ್ರಾಬ್ಲಮ್ ಇದೆ ಅಂದ್ರೆ A2 A1 ದುಡ್ಡು ಕೊಡಲ್ಲ. ಈಗ 3 ಗ್ರಹಗಳು ಪಾಪಸ್ಥಾನದಲ್ಲಿ ಇದಾರೆ ಅಂದ್ರೆ ಅವನ ಹತ್ರ ಈಸ್ಕಳ ಯೋಗನೇ ಇಲ್ಲ, ಅವನು ಚೆನ್ನಾಗಿರ್ತಾನೆ. A2 A1 ಎಲ್ಲವೂ ಚೆನ್ನಾಗಿದ್ದು A2 ಒಂದೆರಡು ಭಾವ ಕೆಟ್ಟಿದ್ರೆ ಏನಾರು ಮಾಡೋ ಒಂದು ಅರ್ಧ ಮುಕ್ಕಲ್ ದುಡ್ಡಾರು ಈಸ್ಕತಾನೆ. ಅದಕ್ಕೆ ಯಾವಾಗ್ಲೂ ನಾವೇನ್ ನೋಡ್ಬೇಕು ಅಂದ್ರೆ A1 ಗಿಂತ A2 ನೋಡ್ಬೇಕು, ಅವನು ಕೊಡ ಪರಿಸ್ಥಿತಿ ಇದೆಯಾ, ಒಂದನೇ ಮನೆ ಚೆನ್ನಾಗಿದ್ಯಾ, ಎರಡನೇ ಮನೆ ಚೆನ್ನಾಗಿದ್ಯಾ, ಅಥವಾ ನೋಡಿ ಪ್ರಶ್ನಾದಲ್ಲಿ ಒಂದ್ ಏನ್ ಬ್ಯೂಟಿ ಅಂದ್ರೆ ಅವನು ಯಾವ ವಿಷಯದಲ್ಲಿ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡವನೆ ಅಂತ ಹೇಳ್ಬೋದು ನಾವು. ಲಗ್ನ ಕೆಟ್ಟಿದ್ರೆ ಆ ವ್ಯಕ್ತಿ ಸಮಸ್ಯೆಲಿದ್ದಾನೆ, ಲಗ್ನಾಧಿಪತಿ ದುಸ್ಥಾನದಲ್ಲಿದ್ರೆ ಅವನಿಗೆ ಕೊಡ ಮನ್ಸಿಲ್ಲ, ಅಥವಾ ಎರಡನೇ ಮನೆ ಇದ್ರೆ ಅವನಿಗೆ ಫೈನಾನ್ಷಿಯಲ್ ಇಶ್ಯೂಸ್ ಇಂದ ನೀನು ಕೊಡ್ತಾ ಇಲ್ಲ, ಅಥವಾ 4ನೇ ಮನೆ ಕೆಟ್ಟಿದ್ರೆ ಅವನು ಏನೋ ಮನೆ ವಿಷಯದಲ್ಲಿ ಸಮಸ್ಯೆ ಸಿಕ್ಕಾಕೊಂಡು ನೀನು ಕೊಡಕ್ ಆಗ್ತಾ ಇಲ್ಲ. 11ನೇ ಮನೆ ಅಧಿಪತಿನೇ ದುಸ್ಥಾನಕ್ಕೆ ಹೋಗ್ಬಿಟ್ರೆ ಅಂದ್ರೆ ಅವನು ಸಂಪಾದನೆ ಇಲ್ಲಪ್ಪ, ನಿನ್ಗೆ ಎಲ್ಲಿಂದ ದುಡ್ಡು ಕೊಡ್ತಾನೆ ಅವನು? ಕಾನ್ಸೆಪ್ಟ್ ಅರ್ಥ ಆಯ್ತಾ? ಪ್ರಶ್ನಾಶಾಸ್ತ್ರ ಇಸ್ ವೆರಿ ಬ್ಯೂಟಿಫುಲ್. ಗುರುಗಳೇ ಹಾ ಒಂದ್ ಸ್ವಲ್ಪ ಡೌಟ್ ಇದೆ ಗುರುಗಳೇ. ಹೇಳಿ. ಈಗ A2 A1 ನೋಡ ಮುಂದೆ ಗುರುಗಳೇ ಎರಡನೇ ಭಾವದಲ್ಲಿ ರಾಹು ಸಂಬಂಧ ಬಂದಿತ್ರಿ, ಇಲ್ಲಿ ರಾಹು ಗ್ರಹ ಇತ್ತು ಗುರುಗಳೇ. ಈಗ ಎರಡನೇ ಭಾವದಲ್ಲಿ ಕೇತು ಶುಕ್ರ ಇದ್ನಲ್ಲ ಗುರುಗಳೇ, ಅದೇನ್ ಅಪ್ಲೈ ಆಗಲ್ಲ ಎಲ್ಲಿ? A2 ಒಳಗೆ ಗುರುಗಳೇ ಅಪ್ಲೈ ಆಗುತ್ತೆ, 100% ಅಪ್ಲೈ ಆಗುತ್ತೆ. ಎರಡನೇ ಮನೆ ಈಗ ನೋಡಿ ಕರೆಕ್ಟ್ ಈ ಪಾಯಿಂಟ್ ನೀವು ಯಾರು ಎರಡನೇ ಮನೆ ಹೆಂಗಿದೆ ಅಂದ್ರೆ ಎರಡನೇ ಮನೆ ಅಧಿಪತಿ ಲಗ್ನದಲ್ಲ ಇದ್ದಾನೆ ಅಂತ ಅಷ್ಟೇ ಹೇಳ್ಬಿಟ್ರಿ ನೀವು. ಬಟ್ ಎರಡನೇ ಮನೆಯಲ್ಲಿ ಕೇತು ಶುಕ್ರ ಕಾಂಬಿನೇಷನ್ ಇದೆಯಲ್ಲ, ಕರೆಕ್ಟಾ? ಅವಾಗ ನಾವು ಟೆಕ್ನಿಕಲಿ ಅದಕ್ಕೆ ಏನ್ ಹೇಳ್ಬೇಕು ಅಂತಂದ್ರೆ ಎರಡನೇ ಮನೆ ಅಧಿಪತಿ ಧನಸ್ಥಾನದಲ್ಲಿ ಇರೋದ್ರಿಂದ ಅವನ ಹತ್ರ ದುಡ್ಡಿದೆ, ಆದ್ರೆ ಎರಡನೇ ಮನೆಯಲ್ಲಿ ಶುಕ್ರ ಕೇತು ಕಾಂಬಿನೇಷನ್ ಇರೋದ್ರಿಂದ ಯಾವ್ದೋ ವ್ಯವಹಾರದಲ್ಲಿ ಅದು ಸ್ಟಕ್ ಆಗ್ಬಿಟ್ಟಿದೆ. ಅವನ ಹತ್ರನೇ ದುಡ್ಡಿದೆ ಬಟ್ ಅದನ್ನ ಉಪಯೋಗಿಸಕ್ ಆಗ್ತಾ ಇಲ್ಲ, ಯಾವ್ದೋ ವಿಷಯದಲ್ಲಿ ಸಿಕ್ಕಾಕೋಗ್ಬಿಟ್ಟಿದೆ, ಬ್ಯಾಂಕ್ ಅಲ್ಲೋ ಅಥವಾ ಯಾವ್ದೋ ಒಂದು ಅಗ್ರಿಮೆಂಟ್ ಅಲ್ಲೋ ಅಥವಾ ಇನ್ನೊಂದು ಯಾವ್ದೋ ವಿಷಯದಲ್ಲಿ ಎರಡನೇ ಮನೇಲಿ ಕೇತು ಶುಕ್ರ ಕಾಂಬಿನೇಷನ್ ಸಿಕ್ಕಾಕೋಗ್ಬಿಟ್ಟಿದೆ. ಹಾಗಾದ್ರೆ ಅವ್ರು ಕೇಳ್ತಾರೆ, ಗುರುಗಳೇ ಅವ್ನ ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗುತ್ತೆ? ಅವ್ನ ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗುತ್ತೆ? ದಶಾಭುಕ್ತಿ ಚೇಂಜ್ ಆದಾಗ. ಶುಕ್ರ ತುಲಾ ರಾಶಿಗೆ ಹೋದಾಗ ಆ ದುಡ್ಡು ಯಾವಾಗ ಬಿಡುಗಡೆ ಆಗುತ್ತೆ? ಇನ್ನು 40 ದಿವಸ ನಂತರ. ಕ್ಲಿಯರೆನ್ಸ್ ಯಾವಾಗ ಸಿಗುತ್ತೆ? ಶುಕ್ರ ಮುಂದಕ್ಕೆ ಹೋಗ್ಬೇಕು, ಮುಂದಿನ ಮನೆಗೆ ಹೋದ. ನೋಡ್ರಿ ಇನ್ನೊಂದು 1.5-2 ತಿಂಗಳಲ್ಲಿ A2ಗೆ ಅನುಕೂಲ ಆಗುತ್ತೆ, ದುಡ್ಡೆಲ್ಲ ರಿಲೀಸ್ ಆಗುತ್ತೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ರಾಹು ರಿಲೀಸ್ ಆಗಲ್ಲ ಎರಡನೇ ಮನೆಯಿಂದ, 1.5 ವರ್ಷ ಬೇಕು. 1.5 ವರ್ಷ. ಅವನೇನ್ ಮಾಡ್ತಾನೆ, 1.5 ವರ್ಷ ಕಾದು ಆಮೇಲೆ ಏನ್ ಮಾಡ್ತಾರೆ ಗೊತ್ತಾ? ಆಯ್ತಪ್ಪ ಏನು ಬೇಡ ಕೊಟ್ಟಷ್ಟು ಕೊಡು ಅಂತ ಇವಾಗ ಏನ್ ಅವ್ನ್ ಕೊಡಕ್ ರೆಡಿ ಇರುತ್ತಲ್ಲ ಅದೇ ದುಡ್ಡನ್ನ ಅವಾಗ ಇಸ್ಕತಾನೆ. ಅದಕ್ಕೆ ನಾವೇನ್ ಹೇಳ್ಬೇಕು, ನೋಡಪ್ಪ ನಿನ್ಗೆ ಆತರ ಬರಲ್ಲ, ನೀವು ಎಕ್ಸ್ಪೆಕ್ಟೇಷನ್ ಮಾಡಬೇಡಿ, ನೀವು ದಯವಿಟ್ಟು ಇವಾಗ್ಲೇನೆ ಆ ದುಡ್ಡನ್ನ ಇಸ್ಕೊಬಿಡಿ. ಇಟ್ಸ್ ಕ್ಲಿಯರ್? ಕಾನ್ಸೆಪ್ಟ್ ಅರ್ಥ ಆಯ್ತಾ? ಅದಕ್ಕೆ ಅವನೇನ್ ಹೇಳ್ತಾನೆ, ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ ಸಪ್ತಮ ಭಾವ, ಅಷ್ಟಮ ಭಾವ, ದಶಮ ಭಾವ ಲಾಭಾಧಿಪತಿಗಳು ಶುಭರಾಗಿದ್ದಾರೆ ಅಂತ ಹೇಳ್ಬಿಟ್ಟ ಅವನು. ಅಂದ್ರೆ ನಾನು ಏನ್ A2 ಕುಂಡ್ಲಿ ಹಾಕ್ಬಿಟ್ಟು ಲಗ್ನ ಅಂತ ಹೇಳ್ದೆ, ಈಗ ನೋಡಿ ಸಪ್ತಮ ಅಂದ್ರೆ ಏನಾಯ್ತು? 7ನೇ ಮನೆ ಲಗ್ನ ಆಯ್ತು, ಕರೆಕ್ಟಾ? ಅಷ್ಟಮ ಭಾವ ಅಂದ್ರೆ ಏನಾಯ್ತು? 7ನೇ ಮನೆಗೆ 2ನೇ ಮನೆ ಆಯ್ತು. ದಶಮ ಭಾವ ಅಂದ್ರೆ ಏನಾಯ್ತು? 7ನೇ ಮನೆಗೆ 4ನೇ ಮನೆ ಆಯ್ತು. ದಶಮ ಭಾವ ಅಂದ್ರೆ ಏನಾಯ್ತು ಅಂದ್ರೆ 4ನೇ ಭಾವ ಅಂದ್ರೆ ಏನಾಯ್ತು? ಸಾರಿ 5ನೇ ಮನೆ ಅಂದ್ರೆ ಏನಾಯ್ತು? 7ನೇ ಮನೆಗೆ 11ನೇ ಮನೆ ಆಯ್ತು. ಈ ತರ ನೀವು ಕಲ್ತ್ರೆ ಏನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ ನಿಮ್ಗೆ, ಕರೆಕ್ಟಾ? ಅದಕ್ಕೆ ನಾನು ಏನ್ ಮಾಡ್ಬಿಟ್ಟೆ, A1 A2 ಅಂತ 2 ಸಪರೇಟ್ ಕುಂಡ್ಲಿ ಹಾಕಿಸ್ಬಿಟ್ಟೆ, ಒಂದೇ ಸೂತ್ರ ಎರಡಕ್ಕೂ ಅಪ್ಲೈ ಮಾಡ್ಬಿಟ್ರೆ ಮುಗೀತು. ಸರಿ ಸರಿ, ಇಟ್ಸ್ ಕ್ಲಿಯರ್? ನೋಡಿ ಈ ತರ ಪ್ರಶ್ನಾಭಾಗವನ್ನ ನೀವು ಕಲಿಯೋದ್ರಿಂದ ಏನ್ ಉಪಯೋಗ ಆಗತ್ತೆ ಅಂದ್ರೆ ಜಾತಕ ಫಲ ನೋಡೋದು ಈಸಿ ಆಗ್ಬಿಡುತ್ತೆ ನಿಮ್ಗೆ. ಜಾತಕ ಫಲ ಹೇಳಲಿಕ್ಕೆ ತುಂಬಾ ಈಸಿ ಆಗತ್ತೆ. ಈಗ ಎಕ್ಸಾಂಪಲ್ ಲಗ್ನ ಅಂದ್ರೆ ಈ ವ್ಯಕ್ತಿಯಿಂದ ಸಮಸ್ಯೆ, 2ನೇ ಮನೇಲಿ ಪಾಪಗ್ರಹಗಳಿದ್ರೆ ಇವನ ಫೈನಾನ್ಷಿಯಲಿ ಅಂದ್ರೆ ಇವನು ಹಣಕಾಸಿನ ವ್ಯವಹಾರವನ್ನ ಸರಿಯಾಗಿ ಮಾಡಲ್ಲ. ಚತುರ್ಥ ಭಾವ ಏನಾದ್ರು ಪಾಪಗ್ರಹಗಳ ಸಂಬಂಧ ಬಂದ್ರೆ ಭೂಮಿ ಗೃಹ ವಿಷಯಗಳಲ್ಲಿ ಬಹಳ ಹುಷಾರಾಗಿ ಇವ್ರು ಮಾಡ್ಬೇಕು, ಇಲ್ಲ ಹೋಗಿ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕತ್ತಾರೆ. 11ನೇ ಮನೆ ಕೆಟ್ಟಿದ್ರೆ ಇವರು ಸಂಪಾದನೆ ಮಾಡೋದಕ್ಕಿಂತ ಖರ್ಚು ಮಾಡೋದು ಜಾಸ್ತಿ. ಸೇಮ್ ಲಗ್ನ ಜಾತಕಕ್ಕೆ ಅಪ್ಲೈ ಮಾಡೋದು.
ಈ ತರ ನಾವು ಗೃಹ ಕ್ರಯ ಪ್ರಶ್ನೆ ವಿಷಯ, ಭೂಕ್ರಯ ಪ್ರಶ್ನೆ ವಿಷಯ, ಗೃಹದಲ್ಲಿ ದೋಷ ಇದೆಯಾ, ಭೂಮಿಯಲ್ಲಿ ದೋಷ, ಯಾರೋ ಬಂದ್ ಪ್ರಶ್ನೆ ಕೇಳ್ತಾರೆ, ಸರ್ ನಾವು ಒಂದು ಸೈಟ್ ತಗೋಬೇಕು, ಒಂದು ಮನೆ ತಗೋಬೇಕು ಅಂತ ಇದೀವಿ, ಆ ಸೈಟ್ ತಗೊಂಡ್ರೆ ನಮ್ಗೆ ಒಳ್ಳೇದಾಗತ್ತಾ ಅಂತ ಪ್ರಶ್ನೆ. ನಾವು ತುಂಬಾ ಈಸಿಯಾಗಿ ಹೇಳ್ಬಿಡ್ಬೋದು, ತಗೊಳ್ಳೋನಿಗೆ ಲಾಭನ ಮಾರೋನಿಗೆ ಲಾಭನ ಅಂತ. ಮತ್ತೆ ಎಷ್ಟು ಅಡ್ವಾನ್ಸ್ ಆಗಿ ಹೇಳ್ಬೋದು ಅಂದ್ರೆ, ಮಾರ್ತಾ ಇರೋನು ಯಾವ ಕಾರಣದಿಂದ ಮಾರ್ತಾ ಇದ್ದಾನೆ, ಸುಮ್ನೆ ಮಾರ್ತಾ ಇದ್ದಾನ, ಮನೆ ಕಟ್ ಮಾರುವಂತವ್ರ, ಇಲ್ಲ ಅಂತಂದ್ರೆ ಆ ವ್ಯಕ್ತಿ ಏನಾದ್ರೂ ಸಮಸ್ಯೆಯಿಂದ ಆ ಮನೆಯನ್ನ ಮಾರ್ತಾ ಇದ್ದಾರಾ, ಅಥವಾ ಆ ಮನೆಯಲ್ಲಿ ಏನಾದ್ರು ದೋಷ ಇದೆಯಾ ಅನ್ನುವಂತ ವಿಷಯವನ್ನ ಪ್ರಶ್ನಾದಿಂದ ಹೇಳ್ಬಿಡ್ಬೋದು. ಮತ್ತೆ ಗರ್ಗಳೇ, ನನ್ನೊಂದು ಸೆಕೆಂಡ್ಸ್ ಕಾರ್ ತಗೋಬೇಕು ಅಂತ ಇದ್ದೀನಿ, ಆ ಕಾರ್ ತಗೊಂಡ್ರೆ ನಂಗೆ ಒಳ್ಳೇದಾಗತ್ತಾ? ನಾನು ಈಗ ಕುರಿ ಸಾಗಾಣಿಕೆ ಅಥವಾ ಗೋ ಸಾಗಾಣಿಕೆ ಮಾಡಬೇಕು ಅಂತ ಇದ್ದೀನಿ, ಅದನ್ನ ಮಾಡಿದ್ರೆ ಅಥವಾ ಅದನ್ನ ತಗೊಂಡ್ರೆ ನನ್ಗೆ ಒಳ್ಳೇದಾಗತ್ತಾ? ಈಗ ಒಂದು ಯಾವ್ದೋ ಬಿಸ್ನೆಸ್ ಲಾರಿ ತಗೋಬೇಕು ಅಂತ ಇದ್ದೀನಿ, ಒಳ್ಳೇದಾಗತ್ತಾ? ಅಥವಾ ನಾನೇನೋ ಒಂದು ಚಿಕ್ಕದಾಗಿ ಒಂದು ಟೀ ಸ್ಟಾಲ್ ಇಡಬೇಕು ಅಂತ ಇದ್ದೀನಿ, ಒಂದು ಆಟೋದಲ್ಲಿ ಏನೋ ವ್ಯಾಪಾರ ಮಾಡಬೇಕು ಅಂತ ಇದ್ದೀನಿ, ಒಳ್ಳೇದಾಗತ್ತಾ? ಈ ತರ ಎಲ್ಲ ಪ್ರಶ್ನೆಗಳಿಗೆ ನಾವು ಬಹಳ ಚೆನ್ನಾಗಿ ಫಲವನ್ನ ಹೇಳ್ಬೋದು. ಯಾರೋ ಬಂದು ಕೇಳ್ತಾನೆ, ಗುರುಗಳೇ ಈ ವರ್ಷ ನಮ್ಗೆ ಮಳೆ ಆಗತ್ತಾ? ಮಳೆ ಆಗಲ್ವಾ? ನಮ್ಮ ಪ್ರಾಂತ್ಯಕ್ಕೆ ಮಳೆ ಆಗತ್ತಾ? ಮಳೆ ಆಗಲ್ವಾ? ಈ ತರದ ಅನೇಕ ವಿಷಯಗಳು. ನಾವೇನೋ ಟ್ರಾವೆಲಿಂಗ್ ಹೋಗ್ತಾ ಇದೀವಿ, ಟ್ರಾವೆಲ್ ಮಾಡ್ತಾ ಇದೀವಿ ಒಂದು 15 days, ಇದರಿಂದ ಒಳ್ಳೇದ ಕೆಟ್ಟದ್ದಾ? ಈ ತರ ತುಂಬಾ ಪ್ರಶ್ನೆಗಳಿಗೆ ಪ್ರಶ್ನಾಶಾಸ್ತ್ರದಲ್ಲಿ ತುಂಬಾ ಕುಂಡಲಿಯನ್ನ ರಚನೆ ಮಾಡಿ ಫಲಭಾಗದ ಜೊತೆ ಉತ್ತರವನ್ನ ಹೇಳ್ಬೋದು. ಇದೇ ಪ್ರಶ್ನೆ ಭಾಗದ ವಿಶಿಷ್ಟತೆ. ಈಗ ನಿಮ್ಗೆ ಕ್ಲಾರಿಟಿ ಸಿಕ್ತಾ? ಲಗ್ನ ಅಂದ್ರೆ ಲಗ್ನ ಅಂದ್ರೆ ದುಡ್ಡನ್ನ ಕೊಟ್ಟಿರೋದು. ಸಪ್ತಮ ಭಾವ ಅಂದ್ರೆ ಇಟ್ ಇಸ್ ಕ್ಲಿಯರ್? ಯಾರೋ ಬಂದು ಕೇಳ್ತಾರೆ, ಗುರುಗಳೇ ನನ್ಗೆ ಹುಷಾರೇ ಆಗ್ತಾ ಇಲ್ಲ ಗುರುಗಳೇ ಅಂತ ಕೇಳ್ತಾರೆ ಪ್ರಶ್ನೆ ನಿಮ್ಮನ್ನ. ನನ್ಗೆ ಎಷ್ಟು ಡಾಕ್ಟರ್ ತೋರಿಸಿದ್ರು, ಅಥವಾ ಈ ಡಾಕ್ಟರ್ನ 1-2 ತಿಂಗಳಿಂದ ಫಾಲೋ ಮಾಡ್ತಾ ಇದ್ದೀನಿ, ಈ ಡಾಕ್ಟರ್ ಹತ್ರ ನಮ್ಗೆ ಅನುಕೂಲ ಆಗ್ತಾ ಇಲ್ಲ. ಈಸಿಯಾಗಿ ಪ್ರಿಡಕ್ಟ್ ಮಾಡ್ಬಿಡ್ಬೋದು, ನೀವು ತಗೋತಾ ಇರುವಂತ ಡಾಕ್ಟರ್ ಕೈ ಗುಣ ನಿನ್ಗೆ ಒಳ್ಳೇದಾಗ್ತಾ ಇದೆಯೋ ಇಲ್ವೋ, ಡಾಕ್ಟರ್ ಬದಲಾಯಿಸ್ಬೇಕಾ ಬೇಡವಾ? ಗುರುಗಳೇ 5 ವರ್ಷದಿಂದ ಕೇಸ್ ಆಡ್ತಾ ಇದೀವಿ, ಕೇಸ್ ಮುಗಿತಾ ಇಲ್ಲ, ನಮ್ ಲಾಯರ್ ಒಳ್ಳೆಯವರ ಅಥವಾ ಇವರಿಂದ ನಮ್ಗೆ ಅನುಕೂಲ ಆಗತ್ತಾ, ಅನುಕೂಲ ಆಗಲ್ವಾ? ಅಂದ್ರೆ ಇಲ್ಲಿ ಒಳ್ಳೆಯವರು ಕೆಟ್ಟವರು ಅನ್ನೋದು ಬರಲ್ಲ. ಇಲ್ಲಿ ಬರುವಂತದ್ದು ಏನಂದ್ರೆ, ಈ ವ್ಯಕ್ತಿಯಿಂದ ನಮ್ಗೆ ಒಳ್ಳೇದಾಗತ್ತಾ? ಇದನ್ನ ಈ ತರನು ತಗೋಬಹುದು. ಏನಂತ ಅಂದ್ರೆ, ನಾವು ಈ ಪುರೋಹಿತರ ಹತ್ರ, ಈ ಜ್ಯೋತಿಷಿಗಳ ಹತ್ರ, ಇವ್ರ ಹತ್ರ ಹೋಗ್ಬಿಟ್ಟು ಫಲ ಕೇಳ್ತಾ ಇದೀವಿ, ಪರಿಹಾರ ಮಾಡಿಸ್ತಾ ಇದೀವಿ, ಇವ್ರ ಹತ್ರ ನಮ್ಗೆ ಒಳ್ಳೇದಾಗತ್ತಾ? ಖಂಡಿತ ಇವ್ರ ಹತ್ರ ಹೋದ್ರೆ ಒಳ್ಳೇದಾಗತ್ತೆ, ಒಳ್ಳೇದಾಗಲ್ಲ ಅಂತ ಹೇಳ್ಬೋದು. ಬದಲಾಯಿಸ್ಬೇಕಾ, ಇವ್ರ ಕೈಗುಣ ಚೆನ್ನಾಗಿದ್ಯಾ, ಅಥವಾ ನಿಮ್ಗೂ ಅವ್ರಿಗೂ ಒಂದು ವೇವ್ ಲೆಂತ್ ಮ್ಯಾಚ್ ಆಗ್ಬೇಕಲ್ಲ, ಅದಾಗ್ತಾ ಇದೆಯಾ ಇಲ್ವಾ? ಮತ್ತೆ ನಾನು ಏನೋ ಒಂದು ಪೂಜೆ ಮಾಡಿಸಿದ್ದೆ, ಏನೋ ಒಂದು ಪರಿಹಾರ ಮಾಡಿಸಿದ್ದೆ, ಅದರಿಂದ ನಂಗೆ ಒಳ್ಳೇದಾಗ್ತಾ ಇದೆಯಾ, ಅಥವಾ ಅದರಿಂದ ನನಗೆ ಫಲ ಸಿಗುತ್ತಾ ಸಿಗಲ್ವಾ? ಇದೆಲ್ಲವನ್ನ ಗ್ರಹಸ್ಥಿತಿಯನ್ನ ನೋಡಿಕೊಂಡು ತುಂಬಾ ಸರಳವಾಗಿ ಹೇಳ್ಬೋದು. ಇಟ್ಸ್ ಕ್ಲಿಯರ್? ಕ್ಲಿಯರ್. ವೆರಿ ಇಂಟ್ರೆಸ್ಟಿಂಗ್. ಈಗ ದುಡ್ಡು ಕೊಡೋದು, ಈಸ್ಕೊಳ್ಳೋದು, ಬರೋದು ಈಸಿಯಾಗಿ ಪ್ರಿಡಕ್ಟ್ ಮಾಡ್ಬಿಡ್ತೀರಿ ಈಗ ನೀವು. ಓಕೆ, ನೋಟ್ಸ್ ಅನ್ನ ನೀಟಾಗಿ ಇಟ್ಕೊಳ್ಳಿ. ಈ ನೋಟ್ಸ್ ಅನ್ನ ಕಳ್ಕೊಬೇಡಿ, ಯಾಕಂದ್ರೆ ನಿಮ್ಗೆ ಯಾವುದೇ ಪ್ರಶ್ನಾ ಭಾಗದ ಪುಸ್ತಕಗಳನ್ನ ಓದಿದಾಗ ಏನಾಗುತ್ತೆ ಅಂದ್ರೆ ಅಷ್ಟೊಂದು ಈಸಿಯಾಗಿ ಅರ್ಥ ಆಗಲ್ಲ. ಯಾಕಂದ್ರೆ ಅವ್ರು ಒಂದೇ ಕುಂಡಲಿಯಲ್ಲಿ ಎಲ್ಲ ದೃಷ್ಟಿಕೋನದಲ್ಲೂ ಅದ್ರ ಫಲವನ್ನ ಹೇಳ್ಕೊಂಡು ಹೋಗ್ಬಿಟ್ಟಿರ್ತಾರೆ. ನಾನೇನ್ ಮಾಡಿದೀನಿ ಅಂದ್ರೆ ನಿಮ್ಗೆ ಡಿವೈಡ್ ಮಾಡ್ಬಿಟ್ಟು ಬರ್ಸಿದೀನಿ, ಇದು ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ. ಓಕೆ, ಯಾರಿಗೆಲ್ಲ ಪ್ರಶ್ನಾಶಾಸ್ತ್ರ ಕಲಿಬೇಕು ಅಂತ ಆಸಕ್ತಿ ಇದೆ, ಅವ್ರ 19ನೇ ತಾರೀಕಿಂದ ಶುರು ಆಗ್ತಾ ಇದೆ. ಆಲ್ರೆಡಿ 50 ಜನ ಅಡ್ಮಿಷನ್ ಆಗ್ಬಿಟ್ಟಿದ್ದಾರೆ. ಸಾಕು ಅಂತ ಅನ್ಕೊಂಡಿದ್ದೆ, ಯಾಕಂದ್ರೆ ಪ್ರಶ್ನಾಶಾಸ್ತ್ರವನ್ನ ನಾನು ಆಲ್ಮೋಸ್ಟ್ 1-2 ವರ್ಷದಿಂದ ಪಾಠ ಮಾಡಿಲ್ಲ ಯಾರಿಗೂ. ತುಂಬಾ ಜನ ಕೇಳ್ತಾ ಇದ್ರು ಅಂತ ಮಾಡಿದೀನಿ. ಇನ್ನೊಂದು 50 ಜನಕ್ಕೆ ಅವಕಾಶ ಇದೆ. ನಿಮ್ಗೂ ಏನಾದ್ರು ಸೇರ್ಕೋಬೇಕು ಅಂದ್ರೆ ಖಂಡಿತ ಸೇರ್ಕೊಳ್ಳಿ. ಈ ತರ ತುಂಬಾ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾನು ನಿಮ್ ಪ್ರಶ್ನಾ ತರಗತಿಯಲ್ಲಿ ತಿಳಿಸ್ತಾ ಹೋಗ್ತೇನೆ. ಓಕೆ ಓಕೆ, ಇವತ್ತಿನ ಕ್ಲಾಸಲ್ಲಿ ಯಾರಿಗಾರು ಡೌಟ್ ಇದ್ರೆ ಕೇಳಿ. ನೋಡೋ ಭಾವಗಳ ಬಗ್ಗೆ ಏನಂತ ಸ್ವಲ್ಪ ಹೇಳ್ರಿ. ನನಗೆ ನೀವು ಯಾರು ಪ್ರಶ್ನೆ ಕೇಳಿ, ವಿಡಿಯೋ ಆನ್ ಮಾಡ್ಬಿಟ್ಟು ಪ್ರಶ್ನೆ ಕೇಳ್ಬೇಕು. ಹೇಳಿ ಚಿದಾನಂದ್. ಅದ ನೋಡೋ ಭಾವಗಳ ಬಗ್ಗೆ ಅದೇ ಹೇಳದ್ನಲ್ಲ, 1-4
1 1 2 4 11 ಒಂದನೇ ಭಾವ, ಎರಡನೇ ಭಾವ, ನಾಲ್ಕನೇ ಭಾವ, 11ನೇ ಭಾವ ನೋಡ್ಬೇಕು. ಬಹಳ ಇಂಪಾರ್ಟೆಂಟ್ ಭಾವಗಳಿವು. ಗುರುಜಿ, ಹೇಳಿ ಚಂದ್ರು. ಇದು ಇವಾಗ ನಾವು ಒಂದು ವ್ಯಕ್ತಿಯಿಂದ ನಾವು ಇದು ಹಣಕಾಸು ಪಡೆಯೋದಕ್ಕೆ ಅನ್ನೋ ವಿಚಾರಕ್ಕೆ ನಾವು ಇದು ಚರ್ಚೆ ಮಾಡಿದ್ರೆ, ಅದೇ ಇದು ಕೋರ್ಟ್ ಮುಖಾಂತರದಲ್ಲಿ ಸೆಟ್ಲ್ ಆಗುವಂತ ವಿಚಾರ ಬಂದಾಗ ಅದನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ? ವೆರಿ ಗುಡ್. ಅದನ್ನ ವ್ಯಾಜ್ಯ ಪ್ರಶ್ನೆ ಅಂತ ಕರಿತೀವಿ. ಓಕೆ, ಅದರದ್ದು ಭಾಗ ಬರುತ್ತೆ. ಪ್ರಶ್ನಾಶಾಸ್ತ್ರದ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ ಅದನ್ನ. ಓಕೆ, ಅದು ಬೇರೆ ಭಾಗ ಅಲ್ವಾ? ಸೇಮ್ ತುಂಬಾ ಭಾಗ ಇರುತ್ತೆ ಇದರಲ್ಲಿ. ಏನಾಗ್ಬಿಡುತ್ತೆ ಅಂದ್ರೆ ಕೆಲವು ಟೈಮ್ ಒಂದೇ ಭಾವದಿಂದ ಉತ್ತರ ಹೇಳೋದಿರುತ್ತೆ, ಕೆಲವೊಂದು ಸರಿ ಭಾವಗಳು ಶಿಫ್ಟ್ ಆಗತ್ತೆ. ಲಗ್ನ ಸೇಮ್ ಇರುತ್ತೆ, ಭಾವಗಳು ಶಿಫ್ಟ್ ಆಗ್ಬಿಡುತ್ತೆ. ಆ ಭಾವಗಳಿಂದ ನೋಡೋದು ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಪ್ಪ, ತಲೆ ಕೆಡ್ಸ್ಕೊಬಿಡಿ. ನಾ ಹೇಳೋ ಲಾಜಿಕ್ ನೀವು ಅರ್ಥ ಮಾಡ್ಕೊಬಿಟ್ರೆ ಫಲ ಹೇಳೋದು ತುಂಬಾ ಈಸಿ. ತುಂಬಾ ಕಾಂಪ್ಲಿಕೇಶನ್ ಮಾಡ್ಕೋಬಾರದು ಜ್ಯೋತಿಷ್ಯವನ್ನ. ನಾವೇನ್ ಮಾಡ್ತಾ ಇದೀವಿ, ಕಾಂಪ್ಲಿಕೇಶನ್ ಮಾಡ್ಕೋತೀವಿ. ಹಿಂಗ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ದಶ ಭುಕ್ತಿ ಗೋಚಾರ 12ನೇ ಮನೆ, 2ನೇ ಮನೆ, 3ನೇ ಮನೆ ಅನ್ಕೊಂಡು ತುಂಬಾ ಕನ್ಫ್ಯೂಷನ್. ಏನು ಬೇಡ, ಅವ್ರು ಏನ್ ಕೇಳ್ತಾರೆ ಅಷ್ಟು ಮಾತ್ರ ನೋಡೋದು, ಆ ಭಾವಾಧಿಪತಿಗಳು ನೋಡೋದು, ಫಲ ಹೇಳೋದು ಅಷ್ಟೇ. ಓಕೆ, ಇನ್ಯಾರಿಗಾರು ಡೌಟ್? ಆ ಭಾವದಲ್ಲಿ 3, 5, 11 ಅಲ್ವಾ ನೋಡೋದು? ಅದೇ ವ್ಯಾಜ್ಯ ವಿಷಯದಲ್ಲಿ ವಿನ್ನಿಂಗ್ ನಾವ್ ಆಗ್ತೀವ ಅಂತ ಪ್ರಶ್ನಾಶಾಸ್ತ್ರದಲ್ಲಿ ಹೇಳ್ಕೊಡ್ತೀವಿ. ಗುರುಗಳೇ, ಪ್ರಶ್ನಾಶಾಸ್ತ್ರ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಓಕೆ, ಹೇಗಿತ್ತು ಕ್ಲಾಸ್ ಇವತ್ತು? ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಗುರುಜಿ ಇದು. ಸಹಜವಾಗಿ ಇಂಪಾರ್ಟೆಂಟ್ ಚಂದ್ರು, ಒಂದ್ ತಿಳ್ಕೊಳ್ಳಿ. ಯಾಕಂದ್ರೆ ಸಹಜವಾಗಿ ಬಂದವರು 90% ಜನ ಈ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ತುಂಬಾ ಬರ್ತಾರೆ. ಹಣಕಾಸು, ಮದುವೆ, ಈ ಹುಡುಗನ್ ಮದುವೆ ಮಾಡ್ಕೊಂಡ್ರೆ ಒಳ್ಳೇದಾ, ಈ ಹುಡುಗಿ ಮದುವೆ ಮಾಡ್ಕೊಂಡ್ರೆ ಒಳ್ಳೇದಾ, ಈ ಊರಿಂದ ಹುಡುಗಿ ತಂದ್ರೆ ಒಳ್ಳೇದಾ, ಈ ಊರಿಂದ ಹುಡುಗನ್ ತಂದ್ರೆ ಒಳ್ಳೇದಾ, ಜೊತೆಗೆ ನಾವ್ ಈ ಮನೆ ತಗೊಂಡ್ರೆ ಒಳ್ಳೇದಾ, ಈ ಮನೆಗ್ ಬಾಡಿಗೆಗೆ ಹೋದ್ರೆ ಒಳ್ಳೇದಾ, ಈ ಮನೇಲಿ ವಾಸ ಮಾಡಿದ್ರೆ ಒಳ್ಳೇದಾ, ಈ ಅಂಗಡಿ ಚೆನ್ನಾಗಿದ್ಯಾ, ಈ ಅಂಗಡಿಲಿ ನಾವು ಬಿಸ್ನೆಸ್ ಮಾಡ್ತಾ ಇದೀವಿ, ಅಂಗಡಿಲಿ ನಮ್ಗೆ ಒಳ್ಳೇದಾಗ್ತಾ ಇದೆಯಾ, 190% ಇದೇ ತರದ ಪ್ರಶ್ನೆಗಳನ್ನ ಕೇಳು ಅಲ್ವಾ? ಹೌದೌದು. ಮತ್ತೆ ಇದನ್ನ ಕಲಿಯೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ನಿಮ್ಗೆ ಏನಂದ್ರೆ, ಇದ್ರಲ್ಲಿ ಕಂಪ್ಲೀಟ್ ಕಾಂಬಿನೇಷನ್ಸ್ ಗಳು ಬಂದ್ಬಿಡುತ್ತೆ. ಅದರಿಂದ ಏನಾಗುತ್ತೆ, ನಿಮ್ಮ ಜಾತಕ ನೋಡಕ್ ಈಸಿ ಆಗ್ಬಿಡುತ್ತೆ. ಮತ್ತೆ ಯಾರು ಈ ಪ್ರಶ್ನಾಶಾಸ್ತ್ರವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಕಲ್ತ್ಬಿಡ್ತಾರೆ, ಅವ್ರು ಜಾಸ್ತಿ ಜಾತಕವನ್ನು ನೋಡೋದೇ ಇಲ್ಲ, ಇದ್ರ ಮೇಲೆ ಫಲ ಹೇಳಿ ಕಳಿಸ್ಬಿಡ್ತಾರೆ. ಈಸಿಯಾಗಿ ರಿಸಲ್ಟ್ ಸಿಕ್ಬಿಡುತ್ತಲ್ಲ, ಪ್ರೆಸೆನ್ಸ್. ಗುರುಗಳೇ, ಅದೇ ತರನೇ ಗುರುಗಳೇ ನಾ ಮಾಡ್ತಾ ಇರೋದು. ಹಳೆ ಪ್ರಶ್ನಾಶಾಸ್ತ್ರದಲ್ಲಿ ನಾನು ಕಲ್ತಿದ್ದೆ, ಅದನ್ನೇ ಅಪ್ಲೈ ಮಾಡ್ತಾ ಇದ್ದೀನಿ. ನಮ್ ಪ್ರಶ್ನಾಶಾಸ್ತ್ರ ಕ್ಲಾಸ್ ಅಟೆಂಡ್ ಮಾಡಿದೀರಾ ನೀವು? ಗುರುಗಳೇ ಮಾಡಿದೀನಿ, ಹೋದ ವರ್ಷದಲ್ಲೇ. ಓಕೆ, ನಿಮ್ಗೆ ಆದ್ಮೇಲೆ ಯಾರಿಗೂ ಮಾಡೇ ಇಲ್ಲ ಕಣಮ್ಮ ನನ್ನ ಪಾಠ? ಇಲ್ಲ ಮಾಡಿಲ್ಲ ಗುರುಗಳೇ. ಹೌದು, ಈಗ ಇನ್ನೂ ಅಪ್ಡೇಟ್ ಮಾಡ್ಬಿಟ್ಟಿದೀನಿ ಅದನ್ನ. ಇನ್ನು ತುಂಬಾ ಹೊಸ ವಿಷಯ, ಜಾಯ್ನ್ ಆಗ್ತೀನಿ. ನಮಸ್ಕಾರ, ಫಲಾನೀಶನ್ ಮಗ. ಗುರುಜಿ, ಇವಾಗ ನೀವು 1 to 411 ಬೇಸಿಸ್ ಮೇಲೆ ಪ್ರಿಡಿಕ್ಷನ್ಸ್ ಎಲ್ಲ ಮಾಡಿದ್ರಿ, ಅದೇ ತರ 159 ಮೇಲೂ ಮಾಡ್ಬೋದಲ್ಲ ಪ್ರಶ್ನೆ ಕೇಳೋರಿಗೆ? ಅಲ್ಲ, ಯಾವುದಕ್ಕೆ? ಅಲ್ಲ, ಇವಾಗ ಇದು ದುಡ್ಡಿನ ವಿಷಯ. ಇವಾಗ ಬರ್ತಾರೆ ಯಾರೋ ಒಂದು ಕ್ವಶನ್ ಕೇಳ್ತಾರೆ, ದುಡ್ಡು ಸಿಗುತ್ತೋ ಅಂತ. ಇವಾಗ ಪ್ರೆಸೆಂಟ್ A2 ಲಗ್ನನೇ ತಗೊಂಡ್ರೆ, ಲಗ್ನದಲ್ಲೇ ಸೂರ್ಯ ಇದ್ದಾನೆ. ಒಂದ್ ಸೆಕೆಂಡ್ ನನ್ಗೆ ಕ್ಲಾರಿಟಿ ಕೊಡಿ. ದುಡ್ಡು ಬರುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಕೇಳ್ತಾ ಇರೋದ ನೀವು? ಹೌದು ಸರ್. ಇವಾಗ ಅಂದ್ರೆ ನೀವು 1 to 411 ಮೆಥಡ್ ನಲ್ಲಿ A2 ನವರು ದುಡ್ಡು ಕೊಡ್ತಾರಾ ಇಲ್ವಾ ಅನ್ನೋ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ರಿ. ಅದೇ ತರ ಇದನ್ನ 159 ಗೆ ಅಪ್ಲೈ ಮಾಡಬಹುದಾ ಅಂತ ಕೇಳ್ತಾ ಇದ್ದೀನಿ. ನೀವ್ ಹೇಳಿ 159 ಯಾಕೆ ಅಂತ ಹೇಳಿ, ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ. ಅಲ್ಲ, ನೀವು ಕೇಂದ್ರ ತ್ರಿಕೋಣದಲ್ಲಿ ಶುಭ ಗ್ರಹಗಳಿದ್ರೆ ಸಿಗೋ ಪಾಸಿಬಿಲಿಟಿ ಇಲ್ಲ, ಹಂಗಲ್ಲ. ಇದು ಹಂಗಲ್ಲ ಕಾನ್ಸೆಪ್ಟ್. ಪ್ರಶ್ನೆ ಹಂಗ್ ವರ್ಕ್ ಆಗಲ್ಲ. ಪ್ರಶ್ನೆ ಹೆಂಗ್ ವರ್ಕ್ ಆಗತ್ತೆ ಅಂದ್ರೆ, ಈ ಭಾವಾಧಿಪತಿಗಳು ಕೇಂದ್ರ ತ್ರಿಕೋನದಲ್ಲಿ ಇರ್ಬೇಕು. ಓಕೆ. ಅಂದ್ರೆ ಈ ಪ್ಲಾನೆಟ್ಸ್ ಆ ಪೊಸಿಷನ್ ಇದ್ದಾಗ ಪಾಸಿಬಿಲಿಟಿ, ಆ ಪೊಸಿಷನ್ ಇದ್ದಾಗ ಈ ಭಾವಗಳು ಆಕ್ಟಿವ್ ಆಗ್ತದೆ, ಒಳ್ಳೇದಾಗತ್ತೆ. ಓಕೆ. ಆಮೇಲೆ ಯಾರೆಲ್ಲ ಕನ್ಸಲ್ಟೆಂಟ್ ಇದ್ದೀರಿ ಅಂದ್ರೆ, ಈಗ ಆಲ್ರೆಡಿ ನಾವು 3 ವರ್ಷ 5 ವರ್ಷದಿಂದ ಅಥವಾ 1 ವರ್ಷ 2 ವರ್ಷ 3 ವರ್ಷದಿಂದ ನಾವು ಕನ್ಸಲ್ಟೇಷನ್ ಮಾಡ್ತಾ ಇದೀವಿ, ಕ್ಲೈಂಟ್ ಅಟೆಂಡ್ ಮಾಡ್ತಾ ಇದೀವಿ ಆಫೀಸ್ ಮಾಡ್ಕೊಂಡು ಅನ್ನೋರು ಯಾರಿದ್ದೀರಾ, ಅವರೆಲ್ಲ ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ. ಏನಕ್ಕೆ ಅಂದ್ರೆ, ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಯಾರೆಲ್ಲ ಕನ್ಸಲ್ಟೇಷನ್ ಮಾಡ್ತಾ ಇದಾರೋ, ಕನ್ಸಲ್ಟೇಷನ್ ಮಾಡ್ತಾ ಇದ್ದಾರೆ, ವೃತ್ತಿಪರ ಜ್ಯೋತಿಷಿಗಳು, ವಾಸ್ತು ತಜ್ಞರಾಗಿದ್ದಾರೋ
ಅಂತವ್ರಿಗೋಸ್ಕರನೇ ತಿಂಗಳು 2 ತಿಂಗಳಿಗೊಂದ್ಸರಿ ಒಂದು ಅಡ್ವಾನ್ಸ್ ಲೆವೆಲ್ ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ಹಾ ಗುರುಗಳೇ. ಓನ್ಲಿ ಫಾರ್ ಕನ್ಸಲ್ಟೇಷನ್ ಮಾಡ್ತಾ ಇರೋರ್ಗೆ ಮಾತ್ರ ಇದು, ಇನ್ನು ಕಲಿಯಾ ಹಂತದಲ್ಲಿ ಇರೋರ್ಗಲ್ಲ. ಈಗ ಗಡಿಯಾರದ್ದು ಕಳ್ಸಿದಿರಲ್ಲ ಗುರುಗಳೇ, ಅದಕ್ಕೆ ನಾನು ಜಾಯ್ನ್ ಆಗ್ತೀನಿ ಗುರುಗಳೇ. ನಮ್ಮ ಆ ತರದ್ದು ತಿಂಗಳಲ್ಲಿ 2 ತಿಂಗಳಲ್ಲಿ ತುಂಬಾ ಬೇರೆ ಬೇರೆ ಅಡ್ವಾನ್ಸ್ ಲೆವೆಲ್ ಕೋರ್ಸಸ್, ಅಂದ್ರೆ ಅವ್ರಿಗೆ ಪ್ರಾಕ್ಟೀಸ್ ಹೆಲ್ಪ್ ಆಗ್ಲಿ ಅಂತ. ಯಾಕೆ ಇದನ್ನ ಕಾಮನ್ ಆಗಿ ಎಲ್ಲಾ ಗ್ರೂಪ್ ಅಲ್ಲೂ ನಾನು ಆಗ್ತಾ ಇಲ್ಲ ಅಂತಂದ್ರೆ, ಈಗ ಕಲಿತಾ ಇರೋರು ಕೂಡ ಬಂದ್ಬಿಟ್ರೆ ಅಲ್ಲಿ ಅವ್ರಿಗೆ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಫಸ್ಟ್ ಚೆನ್ನಾಗಿ ಕಲ್ತ್ಕೊಂಡು 1 ವರ್ಷ 6 ತಿಂಗಳು ಕ್ಲೈಂಟ್ ಅಟೆಂಡ್ ಮಾಡಿದಾಗ ಅವ್ರಿಗೆ ಒಂದು ಗ್ರಿಪ್ ಸಿಕ್ಕಿರುತ್ತೆ ಸಬ್ಜೆಕ್ಟ್ ಬಗ್ಗೆ, ಆಗ ಅದಕ್ಕೆ ಬಂದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅದರಿಂದ ಒಂದು ಕನ್ಸಲ್ಟೇಷನ್ ಗ್ರೂಪ್ ಅಂತ ಮಾಡ್ತಾ ಇದೀವಿ. ಅವ್ರಿಗೆ ಮಾತ್ರ ಪರ್ಟಿಕ್ಯುಲರ್ ಕ್ಲಾಸಸ್ ಇರುತ್ತೆ. ಅದು ಆತರ ಆಸಕ್ತಿ ಇರೋರು ಮಾಡ್ತಾ ಇರೋರು ನನಗೆ ಮೆಸೇಜ್ ಮಾಡಿ, ಅವ್ರಿಗೆ ಒಂದು ವಿಶೇಷ ಕ್ಲಾಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಆಯ್ತಾ? ಇದು ರೆಗ್ಯುಲರ್ ಆಗಿ ಜನರಲ್ ಆಗಿ 19ನೇ ತಾರೀಕಿಂದ ಮಂಗಳವಾರ ಮತ್ತೆ ಗುರುವಾರ ರಾತ್ರಿ 7 ಗಂಟೆಗೆ ಕ್ಲಾಸ್ ಇರುತ್ತೆ. 7 ರಿಂದ 8, 8:30ವರೆಗೂ ಇರುತ್ತೆ. ಮತ್ತು ಪ್ರಶ್ನೋತ್ತರದ ಜೊತೆಗೆ ಈಗ ನಾವೇನ್ ಡಿಸ್ಕಷನ್ ಮಾಡ್ಕೊಂಡು ಕಲಿತಾ ಇದೀವಿ, ಅದೇ ತರ ತುಂಬಾ ವಿಷಯಗಳನ್ನ ಒಂದೆರಡು ನಾನು ಹೇಳ್ಕೊಡ್ತೀನಿ, ಒಂದೆರಡು ಹೋಮ್ವರ್ಕ್ ಮಾಡಿಸ್ತೀನಿ, ಒಂದೆರಡು ಹೇಳ್ಕೊಡ್ತೀನಿ, ಹೋಮ್ವರ್ಕ್ ಮಾಡಿಸ್ತೀನಿ. ಪ್ರಾಕ್ಟಿಕಲ್ ಆಗಿ ಮಾಡೋಣ ಇದನ್ನ. ಬೇರೆ ಬೇರೆ ಇಯರ್ಗಳು, ಬೇರೆ ಬೇರೆ ದಿನಾಂಕಗಳು, ಕುಂಡ್ಲಿಗಳನ್ನ ಹಾಕೊಂಡು ಅದನ್ನ ಅಪ್ಲೈ ಮಾಡೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ? ಹಾ ಗುರುಗಳೇ, ಇದಕ್ಕೆ ಸಪರೇಟ್ ಬುಕ್ಸ್ ಇರುತ್ತಾ ಅಥವಾ ನೋಟ್ಸೇ ಬರ್ಕೊಳ್ಳೋದಾ ಗುರುಗಳೇ? ಇಲ್ಲ, ಬುಕ್ಸ್ ಬರುತ್ತೆ. ಆಲ್ರೆಡಿ ಕೊರಿಯರ್ ಆಗಿರ್ಬೇಕು ನಿಮ್ಗೆ. ಹಾ ಸರಿ ಗುರು. ಬುಕ್ ಅಲ್ಲಿ ಇರೋದ್ರ ಜೊತೆಗೆ ಇನ್ನೊಂದಷ್ಟು ಹೊಸ ಟೆಕ್ನಿಕಲ್ಗಳನ್ನ ನಾನೇ ಹೇಳ್ಕೊಡ್ತೀನಿ, ಬರೆಸ್ತೀನಿ ಅದನ್ನ ಬುಕ್ ಜೊತೆಗೆ. ಸರಿ ಗುರು. ಬುಕ್ ಜೊತೆಗೆ ನಂದು ಯಾವಾಗ್ಲೂ ಅಡಿಷನಲ್ ಇದು, ನಾನು ಏನ್ ಕಂಟೆಂಟ್ ಕೊಡ್ತಿರ್ತೀನಿ ಅಷ್ಟ್ರಲ್ಲಿ ಮುಗ್ಸಲ್ಲಮ್ಮ. ನಂದು ಯಾವಾಗ್ಲೂ ನಿಮ್ಗೆ ಗೊತ್ತಲ್ಲ, ನಮ್ದು ಯಾವಾಗ್ಲೂ ಅಡಿಷನಲ್ ಜಾಸ್ತಿನೇ ಇರುತ್ತೆ. ಓಕೆ?